ಓಂ ನಮೋ ಭಗವತೆ ಶ್ರೀರಮಣಾಯ. ಓಂ ನಮೋ ಭಗವತೆ ಶ್ರೀರಮಣಾಯ. ಎಲ್ಲರಲ್ಲೂ ಆತ್ಮವಾಗಿ ಹೊಳೆಯುತ್ತಿರುವ ರಮಣನಿಗೆ ನಮಿಸುತ್ತಾ ನಮ್ಮ ಸತ್ಸಂಗವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಉಮಾಶ್ರೀಪತಿಯವರು ಹಾಡಲಿದ್ದಾರೆ. ಅದಾದ ನಂತರ ಮುಕ್ತಕತ್ರಯದ ಪಠಣವನ್ನು ಶ್ರೀ ನಂದಕುಮಾರ್ಜಿಯವರು ಮಾಡುತ್ತಾರೆ. ನಮೋ ರಮಣ. ದಕ್ಷಿಣಾಮೂರ್ತಿ ಸಾರಂಭಾ ಶಂಕರಾಚಾರ್ಯ ಮಧ್ಯಮಾ ರಮಣಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ ವಂದೇ ಗುರು ಪರಂಪರಾ ವಂದೇ ಗುರು ಪರಂಪರಾ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾङ्ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ನಮಃ ಸಾತ್ವಿಕಂ ಶಿವಂ. ನಮೋ ರಮಣ. ಏಕಂ ಅಕ್ಷರಂ ಹೃದಿ ನಿರಂತರಂ ಭಾಸತೆ ಸ್ವಯಂ ಲಿಖ್ಯತೆ ಕಥಂ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮಮಾತ್ರಂ ಯಹಂ ಅಹಂ ಇತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ. ಹೃದಿ ವಿಷಮನಸಾ ಸ್ವಂ ಚಿನ್ವತಾ ಮಚ್ಚತಾ ಪವನ ಚಲನರೋಧಾ ಆತ್ಮನಿಷ್ಠೋ ಭವತ್ವಂ. ದೇಹಂ ಮೃಣ್ಮಯವತ್ ಜಡಾತ್ಮಕಂ ಅಹಂ ಬುದ್ಧಿರ್ನ ತಸ್ಯಾಸ್ತ್ಯತೋ ನಾಹಂ ತತ್ತತ ಭಾವಶಕ್ತಿ ಸಮಯೇ ಶುದ್ಧಾತ್ಮಸದ್ಭಾ ಕೋಹಂ ಭಾವಯುಕ್ತ ಕುತೋ ರಭಿಯ ದೃಷ್ಟಾತ್ಮನಿಷ್ಠಾತ್ಮನಾ ಸೋಹಂ ಸ್ಫೂರ್ತಿತಯಾ ಅರುಣಾಚಲ ಶಿವಃ ಪೂರ್ಣೋ ವಿಭಾತಿ ಸ್ವಯಂ.
सोऽहं स्फूर्तितया अरुणाचल शिवः पूर्णो विभाति स्वयं. नमो रमण. ನಮೋ ರಮಣ. ಈಗ ಸಾಧುಓಂ ಸ್ವಾಮಿಯವರು ರಚಿಸಿರುವ ಧ್ಯಾನದ ಹಾಡಿನ ಪಠನವನ್ನು ಉಮಾಶ್ರೀಪತಿಯವರು ಮಾಡಲಿದ್ದಾರೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೆ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೆ ನೆನೆದುಕೋ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೆ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೆ ನೆನೆದುಕೋ. ಲೋಕವನ್ನು ನೆನೆದರೆ ದೈವ ನೆನಪು ಮರೆಯುವುದು, ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡು ನೀ. ಲೋಕವನ್ನು ನೆನೆದರೆ ದೈವ ನೆನಪು ಮರೆಯುವುದು, ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡು ನೀ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳ್ವುದು, ನಾಮರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳ್ವುದು, ನಾಮರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು, ಪ್ರೀತಿಯಿಂದ ಹುಡುಕಿದರೆ ಮಿತಿಯಿಲ್ಲದ ಸುಖವದು. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು, ಪ್ರೀತಿಯಿಂದ ಹುಡುಕಿದರೆ ಮಿತಿಯಿಲ್ಲದ ಸುಖವದು. ಎಲ್ಲೂ ಇರುವ ದೈವವ ಎದೆ ಗುಹೆಯಲ್ಲಿ ಕಾಣು ನೀ, ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ಎಲ್ಲೂ ಇರುವ ದೈವವ ಎದೆ ಗುಹೆಯಲ್ಲಿ ಕಾಣು ನೀ, ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ವೃತ್ತಿಯನ್ನು ಅರಿವ ಸಾಕ್ಷಿ ದೈವ ನಿನ್ನೊಳಿರುವನು, ವೃತ್ತಿ ಅಡಗೋ ಮೂಲದಲ್ಲಿ ದೈವ ಬಂದು ಕಾಣುವ. ವೃತ್ತಿಯನ್ನು ಅರಿವ ಸಾಕ್ಷಿ ದೈವ ನಿನ್ನೊಳಿರುವನು, ವೃತ್ತಿ ಅಡಗೋ ಮೂಲದಲ್ಲಿ ದೈವ ಬಂದು ಕಾಣುವ. ವೃತ್ತಿ ಅಡಗೋ ಪಥವ ಕೇಳು, ಭಗವನ್ ರಮಣ ಧ್ವನಿಯ ಕೇಳು, ವೃತ್ತಿ ಹೇಳುವ ಕ್ಷಣದಲ್ಲೇ ಯಾರಿಗೆಂದು ಕೇಳು ನೀ. ವೃತ್ತಿ ಅಡಗೋ ಪಥವ ಕೇಳು, ಭಗವನ್ ರಮಣ ಧ್ವನಿಯ ಕೇಳು, ವೃತ್ತಿ ಹೇಳುವ ಕ್ಷಣದಲ್ಲೇ ಯಾರಿಗೆಂದು ಕೇಳು ನೀ. ವೃತ್ತಿ ನಿನಗೆ ಎನ್ನುವಾಗ ನಾನು ಯಾರು ಎಂದು ನೋಡು, ನಿಜ ರೂಪ ಕಂಡ ಮೇಲೆ ಎದ್ದ ವೃತ್ತಿ ಅಡಗುವುದು. ವೃತ್ತಿ ನಿನಗೆ ಎನ್ನುವಾಗ ನಾನು ಯಾರು ಎಂದು ನೋಡು, ನಿಜ ರೂಪ ಕಂಡ ಮೇಲೆ ಎದ್ದ ವೃತ್ತಿ ಅಡಗುವುದು. ಒಳಗೆ ಒಳಗೆ ನೋಡುತ್ತಲೇ ಪರಮ ಜ್ಞಾನ ಅರಳುವುದು, ಕಾಣುವ ಅರಿವ ನೋಡಲು ಅಭ್ಯಾಸವ ಮಾಡಿಕೋ. ಒಳಗೆ ಒಳಗೆ ನೋಡುತ್ತಲೇ ಪರಮ ಜ್ಞಾನ ಅರಳುವುದು, ಕಾಣುವ ಅರಿವ ನೋಡಲು ಅಭ್ಯಾಸವ ಮಾಡಿಕೋ. ಕಲಿವ ವಿದ್ಯೆ ಎಲ್ಲವನು ದೈವ ವಿದ್ಯೆ ಮೊದಲದು, ಉತ್ತಮ ಕಾರ್ಯ ಎಲ್ಲದರಲ್ಲೂ ಜ್ಞಾನ ನಿಷ್ಠೆ ಹಿರಿಯದು. ಕಲಿವ ವಿದ್ಯೆ ಎಲ್ಲವನು ದೈವ ವಿದ್ಯೆ ಮೊದಲದು, ಉತ್ತಮ ಕಾರ್ಯ ಎಲ್ಲದರಲ್ಲೂ ಜ್ಞಾನ ನಿಷ್ಠೆ ಹಿರಿಯದು. ದೇಹ ತಾಳಿದಂತ ಗುರಿಯೇ ಸಹಜಾನಂದ ಪಡೆಯಲು, ದೈವವಾಗಿ ನಿಂತು ದೇಹ ಕಳಚಿ ಎಸೆದು ಹೋಗುವ. ದೇಹ ತಾಳಿದಂತ ಗುರಿಯೇ ಸಹಜಾನಂದ ಪಡೆಯಲು, ದೈವವಾಗಿ ನಿಂತು ದೇಹ ಕಳಚಿ ಎಸೆದು ಹೋಗುವ. ಭಗವಂತನು ಜ್ಯೋತಿಮಯನು ಲೋಕವೆಲ್ಲ ತಿಮಿರವು, ಸತ್ಯವನ್ನು ಹುಡುಕಿದರೆ ಈ ನಿಜವೂ ತಿಳಿಯುವುದು. ಭಗವಂತನು ಜ್ಯೋತಿಮಯನು ಲೋಕವೆಲ್ಲ ತಿಮಿರವು, ಸತ್ಯವನ್ನು ಹುಡುಕಿದರೆ ಈ ನಿಜವೂ ತಿಳಿಯುವುದು. ಜಯವೇ ರಮಣ ಸದ್ಗುರು, ಜಯವೇ ಜ್ಞಾನ ಮಾರ್ಗವೇ, ಜಯವೇ ಆತ್ಮ ಶಾಂತಿಯಲ್ಲಿ ಇರುವ ಬಾಳು ಜಯ ಜಯ. ಜಯವೇ ರಮಣ ಸದ್ಗುರು, ಜಯವೇ ಜ್ಞಾನ ಮಾರ್ಗವೇ,
ಜಯವೇ ಆತ್ಮಶಾಂತಿಯಲ್ಲಿ ಇರುವ ಬಾಳು ಜಯ ಜಯ. ಜಯವೇ ರಮಣ ಸದ್ಗುರು, ಜಯವೇ ರಮಣ ಸದ್ಗುರು, ಜಯವೇ ರಮಣ ಸದ್ಗುರು. ನಮೋ ರಮಣ. ನಮೋ ರಮಣ. ಈಗ ರಮಣಾಂಜಲಿ ಸಂಗೀತದಿಂದ 2 ಹಾಡುಗಳನ್ನು ಪ್ರಸ್ತುತಪಡಿಸ್ತೀವಿ. ಮೊದಲನೇದಾಗಿ ಶ್ರೀಮತಿ ವಿ ರಾಧಾ ಅವರು ವಲ್ಲಭ ಅವರ ಜೊತೆಗೆ, ಅದಾದ ನಂತರ ರೇವತಿ ಶಂಕರ್ ಅವರು ಮತ್ತೊಂದು ಹಾಡನ್ನು ಪ್ರಸ್ತುತಪಡಿಸ್ತಾರೆ. ಎಲ್ಲರಿಗೂ ನಮೋ ರಮಣ. ಇಂದು ಶ್ರೀ ಸಾಧುವಂ ಸ್ವಾಮಿಯವರ ಒಂದು ಹಾಡನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದರ ಕನ್ನಡ ಅನುವಾದ ಡಾಕ್ಟರ್ ಶಾರದಾ ಅವರು ಹಾಗೂ ಸಂಗೀತ ಸಂಯೋಜನೆ ಶ್ರೀಮತಿ ಸುಲೋಚನಾ ನಟರಾಜನ್ ಅವರು. ರಮಣಾಯ ಓಂ ಶ್ರೀ ರಮಣಾಯ ಓಂ, 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 ರಮಣಾಯ ಓಂ ಶ್ರೀ ರಮಣಾಯ ಓಂ. ಗುರುನಾಯಕ ಸದ್ಗುಣದಾಯಕ, ಗುರುನಾಯಕ ಸದ್ಗುಣದಾಯಕ, ಕರುಣಾಕರ ಎನ್ನ ಪ್ರಾಣನಾಯಕ, ಕರುಣಾಕರ ಎನ್ನ ಪ್ರಾಣನಾಯಕ, ಗುರುನಾಯಕ ಸದ್ಗುಣದಾಯಕ, ಕರುಣಾಕರ ಎನ್ನ ಪ್ರಾಣನಾಯಕ, ನಿಜ ಆಪ್ತನೇ ಶ್ರೀರಮಣೇಶನೇ, ನಿಜ ಆಪ್ತನೇ ಶ್ರೀರಮಣೇಶನೇ, ಗುರುದೇವನೇ ಎನ್ನ ಹೃದಯೇಶನೇ, ಗುರುದೇವನೇ ಎನ್ನ ಹೃದಯೇಶನೇ, ರಮಣಾಯ ಓಂ ಶ್ರೀ ರಮಣಾಯ ಓಂ, ರಮಣಾಯ ಓಂ ಶ್ರೀ ರಮಣಾಯ ಓಂ. ಕರುಣಾ ಕಟಾಕ್ಷನೇ ಅರುಣೇಶ್ವರ, ಕರುಣಾ ಕಟಾಕ್ಷನೇ ಅರುಣೇಶ್ವರ, ರಮಣೇಶನೇ ಆದ ಅರುಣೇಶ್ವರ, ರಮಣೇಶನೇ ಆದ ಅರುಣೇಶ್ವರ, ಅರುಣಾಚಲ ಶ್ರೀ ಅರುಣಾಚಲ, ಅರುಣಾಚಲ ಶ್ರೀ ಅರುಣಾಚಲ, ನೆನೆದೊಡೆ ಭವ ಕಳೆವ ಅರುಣಾಚಲ, ನೆನೆದೊಡೆ ಭವ ಕಳೆವ ಅರುಣಾಚಲ, ಅರುಣಾಚಲ ಶ್ರೀ ಅರುಣಾಚಲ, ನೆನೆದೊಡೆ ಭವ ಕಳೆವ ಅರುಣಾಚಲ, ರಮಣೇಶನೇ ಸದ್ಗುರುನಾಥನೇ, ರಮಣೇಶನೇ ಸದ್ಗುರುನಾಥನೇ, ನನ್ನನ್ನು ಒಲಿಯುವ ಶ್ರೀಪಾದನೇ, ನನ್ನನ್ನು ಒಲಿಯುವ ಶ್ರೀಪಾದನೇ, ರಮಣೇಶನೇ ಸದ್ಗುರುನಾಥನೇ, ನನ್ನನ್ನು ಒಲಿಯುವ ಶ್ರೀಪಾದನೇ, ಸದ್ಗುರುನಾಥ 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 ಸದ್ಗುರುನಾಥ. ನಮೋ ರಮಣ. ಓಂ ನಮೋ ಭಗವತೆ ಶ್ರೀರಮಣಾಯ. ನಾವು ಕೆಲವು ವಾರಗಳಿಂದ ಶ್ರೀ ಶಾಂತಾನಂದಪುರಿ ಸ್ವಾಮಿಯವರು ಬರೆದಿರುವ ರಮಣ ಸುಪ್ರಭಾತ ಅದರಿಂದ ಕೆಲವು ಶ್ಲೋಕಗಳನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ. ಇಂದು 24ನೇ ಶ್ಲೋಕವನ್ನು ನೋಡಿ ಅದರ ಮೇಲೆ ಒಂದು ಹಾಡನ್ನು ಹಾಡೋಣ. ಕೂಜಂತಿ ಪಕ್ಷಿನಿ ವಹಾಮಧುರೈಃ ಸ್ವನೈಸ್ತ್ವಾಂ ಭ್ರಾಜಂತಿ ಪದ್ಮನಿ ವಹಾಸ್ತರುಣಾರ್ಕಭಾಸಾ
मोदन्ति भक्तनिवहाश्चरुणामृताशाः श्रीशोणशैलभगवंस्तव सुप्रभातम् कूजन्ति पक्षिनिवहामधुरैः स्वनैस्त्वां भ्राजन्ति पद्मनिवहास्तरुणार्कभासा मोदन्ति भक्तनिवहाश्चरुणात्मृताशाः श्रीशोणशैलभगवंस्तव सुप्रभातम् ಓ ಅರುಣಾಚಲನೆ ನಿನಗೆ ಸುಪ್ರಭಾತ. ಓ ರಮಣನೆ ನಿನಗೆ ಸುಪ್ರಭಾತ. ನಿನ್ನ ಹೆಸರನ್ನು ಪಕ್ಷಿಗಳ ಗುಂಪು ತಮ್ಮ ಮಧುರ ಧ್ವನಿಯಿಂದ ಹಾಡುತ್ತಿವೆ. ಸೂರ್ಯೋದಯದತ್ತ ನೋಡುತ್ತಾ ತಾವರೆಗಳು ಅರಳುತ್ತಿವೆ. ನಿನ್ನ ಚರಣಾಮೃತದ ತೀರ್ಥವ ಪಡೆಯಲು ಸಂತೋಷದಿಂದ ಭಕ್ತರೆಲ್ಲರೂ ಕಾಯುತ್ತಿದ್ದಾರೆ. ಇಂತಹದೇ ಒಂದು ಭಾವದಿಂದ ದೊಡ್ಡರಂಗೇಗೌಡ ಅವರು ತಮ್ಮ ಹಾಡಿನಲ್ಲಿ ಪಕ್ಷಿಗಳೆಲ್ಲ ನಿನ್ನ ಹೆಸರನ್ನು ಹಾಡ್ತಾ ಇದೆ, ಪ್ರಕೃತಿಯು ನಿನ್ನನ್ನು ಸ್ವಾಗತಿಸುತ್ತಾ ನಿನ್ನ ನಾಮವನ್ನು ಜಪ ಮಾಡ್ತಾ ಇದ್ದಾರೆ. ಎಲ್ಲ ನದಿಗಳು ಯಾವ ಜಾತಿ ಯಾವ ಭೇದವಿಲ್ಲದೆ ಹರಿತಾ ಇದೆ, ಬೀಸೋ ಗಾಳಿ ಬೀಸ್ತಾ ಇದೆ. ನಿನ್ನ ಹೆಸರನ್ನು ಎಲ್ಲವೂ ಜಪಿಸುತ್ತಾ ಆನಂದದಿಂದ ಇದ್ದಾರೆ ಅಂತ ಈ ಹಾಡಲ್ಲಿ ದೊಡ್ಡರಂಗೇಗೌಡರು ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಗೀತ ಸಂಯೋಜನೆ ಶ್ರೀ ಎಚ್.ಕೆ. ನಾರಾಯಣ ಅವರು ಮಾಡಿದ್ದಾರೆ. ಅರುಣಾಚಲದಾಮ್ಯಾಗೆ ಕಿರಣ ಬೀರ್ಯಾವೋ ಗುರು ರಮಣ ಸ್ವಾಮಿಯ ಮಹಿಮೆ ತೋರ್ಯಾವೋ ಅರುಣಾಚಲದಾಮ್ಯಾಗೆ ಕಿರಣ ಬೀಳ್ಯಾವೋ ಗುರು ರಮಣ ಸ್ವಾಮಿಯ ಮಹಿಮೆ ತೋರ್ಯಾವೋ ಟೊಂಗೆ ಟೊಂಗೆ ಮ್ಯಾಗೆ ಹಕ್ಕಿ ಹಾಡ್ಯಾವೋ ಟೊಂಗೆ ಟೊಂಗೆ ಮ್ಯಾಗೆ ಹಕ್ಕಿ ಹಾಡ್ಯಾವೋ ನಮ್ಮಪ್ಪ ಕಾಯೋ ರಮಣ ನಮ್ಮಪ್ಪ ಕಾಯೋ ರಮಣ ಅಂತ ಬೇಡ್ಯಾವೋ ಅರುಣಾಚಲದಾಮ್ಯಾಗೆ ಕಿರಣ ಬೀರ್ಯಾವೋ ಗುರು ರಮಣ ಸ್ವಾಮಿಯ ಮಹಿಮೆ ತೋರ್ಯಾವೋ ಭೇದ ಭಾವ ಒಂದು ತೋರ್ದೆ ನದಿಗಳ್ ಹರಿದಾವೋ ಪ್ರೀತಿ ಸ್ನೇಹ ನೀಡೋ ರಮಣ ಗುರುವ ನೆನೆದಾವೋ ಭೇದ ಭಾವ ಒಂದು ತೋರ್ದೆ ನದಿಗಳ್ ಹರಿದಾವೋ ಪ್ರೀತಿ ಸ್ನೇಹ ನೀಡೋ ರಮಣ ಗುರುವ ನೆನೆದಾವೋ ಜಾತಿ ಗೀತಿ ಏನಿಲ್ಲಂತ ಗಾಳಿ ಬೀಸ್ಯಾವೋ ಜಾತಿ ಗೀತಿ ಏನಿಲ್ಲಂತ ಗಾಳಿ ಬೀಸ್ಯಾವೋ ಬೀಸೋ ಗಾಳಿಯಾಗಿ ರಮಣ ಪದವು ಕೇಳ್ಯಾವೋ ಅರುಣಾಚಲದಾಮ್ಯಾಗೆ ಕಿರಣ ಬೀರ್ಯಾವೋ ಗುರು ರಮಣ ಸ್ವಾಮಿಯ ಮಹಿಮೆ ತೋರ್ಯಾವೋ ಕುಹು ಕುಹು ಅಂತ ಚೈತ್ರ ಕೋಗಿಲೆ ಕೂಗ್ಯಾವೋ ಕೂಗಿನಾಗೂ
ರಮಣ ಸ್ವಾಮಿ ಮಾತು ಮೂಡ್ಯಾವೋ ಕುಹೂ ಕುಹೂ ಅಂತ ಚೈತ್ರ ಕೋಗಿಲೆ ಕೂಗ್ಯಾವೋ ಕೂಗಿನಾಗೂ ರಮಣ ಸ್ವಾಮಿ ಮಾತು ಮೂಡ್ಯಾವೋ ಅಲ್ಲಿ ಇಲ್ಲಿ ಕಾಡಿನಾಗೆ ಹೂವು ಅರಳ್ಯಾವೋ ಅಲ್ಲಿ ಇಲ್ಲಿ ಕಾಡಿನಾಗೆ ಹೂವು ಅರಳ್ಯಾವೋ ಹೂವಿನಾಗೆ ರಮಣ ಗುರುವ ಹೂವಿನಾಗೆ ರಮಣ ಗುರುವ ನಗೆಯೇ ಸೂಸ್ಯಾವೋ ಅರುಣಾಚಲದ ಮ್ಯಾಗೆ ಕಿರಣ ಬೀರ್ಯಾವೋ ಕಾಡಿನೋಡಲು ಶಾಂತ ಸ್ವಾಮಿ ಮೊಗವ ತೋರ್ಯಾವೋ ಯೋಗಿ ಗುರು ರಮಣನ ಹೆಜ್ಜೆ ಗುರುತು ಕಂಡ್ಯಾವೋ ಕಾಡಿನೋಡಲು ಶಾಂತ ಸ್ವಾಮಿ ಮೊಗವ ತೋರ್ಯಾವೋ ಯೋಗಿ ಗುರು ರಮಣನ ಹೆಜ್ಜೆ ಗುರುತು ಕಂಡ್ಯಾವೋ ಬೆಟ್ಟ ಗುಡ್ಡ ಮೌನವಾಗಿ ಪದವ ಹೇಳ್ಯಾವೋ ಬೆಟ್ಟ ಗುಡ್ಡ ಮೌನವಾಗಿ ಪದವ ಹೇಳ್ಯಾವೋ ಎಲ್ಲ ಸೇರಿ ರಮಣ ಮುನಿಗಳ ಜಪವ ಮಾಡ್ಯಾವೋ ಅರುಣಾಚಲದ ಮ್ಯಾಗೆ ಕಿರಣ ಬೀರ್ಯಾವೋ ಗುರು ರಮಣ ಸ್ವಾಮಿಯ ಮಹಿಮೆ ತೋರ್ಯಾವೋ ಮಹಿಮೆ ತೋರ್ಯಾವೋ. ನಮೋ ರಮಣ. ಈಗ ಇಂತಹ ಪ್ರಾಣಿ ಪಕ್ಷಿಗಳೆಲ್ಲರೂ ಭಗವಾನರನ್ನು ಹೇಗೆ ಆರಾಧಿಸಿದ್ರು ಅಂತ ಇಷ್ಟು ದಿನಗಳ ಕಾಲ ನೋಡ್ಕೊಂಬಂದ್ವಿ. ಈಗ ಭಗವಾನರ ಪವಾಡಗಳನ್ನು ಹೇಗೆ ಭಗವಾನರು ನಡೆಸ್ತಾ ಇದ್ರು, ಆದರೆ ಅದು ಸಹಜವಾಗಿತ್ತು, ಹೇಗೆ ಸಹಜವಾಗಿತ್ತು ಅಂತ ಉಮಾಶ್ವತ್ ಅವರು ನಮಗೆ ಓದಿ ತೋರಿಸಲಿದ್ದಾರೆ. ಓಂ ನಮೋ ಭಗವತೆ ಶ್ರೀರಮಣಾಯ. ರಮಣ ಮಹರ್ಷಿಗಳ ಪವಾಡಗಳು ದಿನ ದಿನವೂ ನಡೆಯುತ್ತಿದೆ. ವ್ಯಕ್ತಿಗತ ಅನುಭವಗಳು. ರಮಣರ ಭಕ್ತ ಜೀವನದಲ್ಲಿ ಪ್ರತಿಕ್ಷಣವೂ ಪವಾಡಗಳು ನಡೆಯುತ್ತಲೇ ಇರುತ್ತದೆ. ರಮಣ ಕೇಂದ್ರದ ಹಿಂದಿನ ಅಧ್ಯಕ್ಷರಾದ ಶ್ರೀಯುತ AR ನಟರಾಜನ್ ರವರು ಆಶ್ರಮದ ಪ್ರಕಟಣೆಗಳನ್ನು ಬಳಸಿಕೊಂಡು 36 ವ್ಯಕ್ತಿಗಳ ವ್ಯಕ್ತಿಗತ ಅನುಭವವನ್ನು ಆಂಗ್ಲ ಭಾಷೆಯಲ್ಲಿ ಸಂಗ್ರಹಿಸಿರುತ್ತಾರೆ. ಆ ಸಂಗ್ರಹಣೆಯನ್ನು ಲೇಖಕರಾದ ಡಾಕ್ಟರ್ AS ವೇಣುಗೋಪಾಲ್ ರಾವ್ ರವರು ಕನ್ನಡ ಭಾಷೆಗೆ ತರ್ಜುಮೆ ಮಾಡಿರುತ್ತಾರೆ. ಲೇಖಕರು ಬರೆದ ಮುನ್ನುಡಿ ಈ ರೀತಿ ಇರುತ್ತದೆ. ಒಬ್ಬ ಭಕ್ತರ ಮಗು ತೀವ್ರವಾಗಿ ಕಾಯಿಲೆ ಬಿದ್ದಿದೆ. ಎಲ್ಲಾ ಪ್ರಕಾರದ ಔಷಧಗಳನ್ನು ಪ್ರಯತ್ನಿಸಿ ವಿಫಲವಾಗಿದೆ. ಸಾವು ಬಾಗಿಲ ಬಳಿ ಬಂದಂತಿದೆ. ಮತ್ತೊಬ್ಬರ ಮಗಳಿಗೆ ವರ್ಷಗಟ್ಟಲೆ ವರನನ್ನು ಹುಡುಕಿ ವ್ಯರ್ಥವಾಯಿತು. ಖಂಡಿತ ಅವಳನ್ನು ಅವಿವಾಹಿತಳನ್ನಾಗಿಯೇ ಇರಿಸಲು ಸಾಧ್ಯವಿಲ್ಲ. ಅದೇನು ಅವಳ ಆಯ್ಕೆಯಿಲ್ಲ. ಎಳೆದಾಡುತ್ತಿರುವ ಯಾವುದೋ ಕಾಯಿಲೆ ಒಬ್ಬರಿಗೆ ತುಂಬಾ ತೀವ್ರವಾಗಿದೆ. ಒಬ್ಬರು ತುಂಬಾ ಕಿರಿಕಿರಿಯ ಎಕ್ಸಿಮಾದಿಂದಲೋ ಕ್ಯಾನ್ಸರ್ನಿಂದಲೋ ಬಳಲುತ್ತಿದ್ದಾರೆ. ಉದ್ಯೋಗ ಒಬ್ಬರಿಗೆ ಬೇಕಾಗಿದೆ, ಬದಲಿ ಕೆಲಸ ಬೇಕಾಗಿದೆ. ಔದ್ಯೋಗಿಕ ಹಾಗೂ ವಾಣಿಜ್ಯದಲ್ಲಿ ಯಶಸ್ಸು ಅಗತ್ಯವಾಗಿದೆ. ಪ್ರಯತ್ನಗಳೆಲ್ಲ ವಿಫಲವಾಗಿದೆ. ಉತ್ಕಟ ಸನ್ನಿವೇಶಗಳು ಎದುರಾಗಿದೆ. ಬದುಕು ಸಮಸ್ಯೆಗಳನ್ನು ಒತ್ತಡದಿಂದ ಹೇರುವಂತೆ ತೋರುತ್ತದೆ. ಅಪ್ರತಿಹತವಾದ ವಿಧಿ ಹೀಗೆ ಗೋಡೆಯ ಅಂಚಿಗೆ ತಳ್ಳುತ್ತಿರುವಾಗಲೇ ಅವರು ರಮಣ ಮಹರ್ಷಿಗಳತ್ತ ತಿರುಗುವುದು. ಅವರ ಅನಂತ ಪ್ರೀತಿ, ಅದರಲ್ಲೂ ತಮ್ಮ ಭಕ್ತರ ಬಗೆಗೆ ವಿಶೇಷ ಅನುಕಂಪ ಎಲ್ಲರಿಗೂ ಚೆನ್ನಾಗಿಯೇ ತಿಳಿದಿದೆ. ಸಂರಕ್ಷಕನ ಹೊಣೆಯನ್ನು ಅವರು ತಾವಾಗಿ ತಮ್ಮ ಮೇಲೆ ತೆಗೆದುಕೊಂಡಿಲ್ಲವೇ? ತನ್ನ ಭಕ್ತರ ಯೋಗಕ್ಷೇಮವನ್ನು ಇರಿಸಿಕೊಳ್ಳುವ ಜವಾಬ್ದಾರಿ ತಮ್ಮದು ಎಂದು ಅವರು ಪ್ರತಿಜ್ಞೆಯನ್ನು ಮಾಡಿಲ್ಲವೇ?
ಮಗುವಿಗೆ ತೀವ್ರವಾದ ಕಾಯಿಲೆಯನ್ನು ತಂತಿಯ ಮೂಲಕ ರಮಣರಿಗೆ ತಿಳಿಸಲಾಗುತ್ತದೆ. ನೆರವನ್ನು ಯಾಚಿಸಲಾಗುತ್ತದೆ. ಟೆಲಿಗ್ರಾಮ್ ಕಳಿಸಿದ ತಕ್ಷಣದಿಂದಲೇ ಉತ್ತರ ದೊರೆಯುತ್ತದೆ. ಸುಬ್ಬರಾಮಯ್ಯನವರ ನೆನಪುಗಳ ತುಂಬಾ ಇಂಥ ಉದಾಹರಣೆಗಳಿವೆ. ಭಗವಾನರ ಹಾಲ್ನಲ್ಲಿಯೇ ಅದೆಷ್ಟೋ ವಿವಾಹಗಳು ತೀರ್ಮಾನಿಸಲ್ಪಟ್ಟಿವೆ. ಮನವಾಸಿ ರಾಮಸ್ವಾಮಿ ಅಯ್ಯರ್ರ ಮಗಳು ಮುನಗಾಲ ವೆಂಕಟ್ರಾಮಯ್ಯ ಮತ್ತು ನಾರಾಯಣ ಅಯ್ಯರ್ ಈ ಬಗ್ಗೆ ಸಾಕ್ಷ್ಯ ನುಡಿಯುತ್ತಾರೆ. ರಮಣರ ಹೆಸರು ಹೇಳಿ ಒಬ್ಬರು ವ್ಯಾಪಾರ ಪ್ರಾರಂಭಿಸುತ್ತಾರೆ. ದೇವಿ ಲಕ್ಷ್ಮಿಯ ಮಂದಹಾಸ ಉಕ್ಕಿ ಹರಿಯುತ್ತದೆ. ಇಂಥ ವಿಜಯಗಾಥೆಗೆ ಅಂತ್ಯವೇ ಇಲ್ಲ. ತೆಹರಾನ್ ವಿಮಾನ ನಿಲ್ದಾಣದಲ್ಲಿ ಒಬ್ಬ ಭಕ್ತೆ ಆತಂಕದಲ್ಲಿದ್ದಾಳೆ. ಯಾರೋ ಅಪರಿಚಿತರು ಬಂದು ಸ್ನೇಹ ಬೆಳೆಸಿ ಅವಳ ಯೋಗಕ್ಷೇಮ ವಹಿಸಿಕೊಳ್ಳುತ್ತಾರೆ. ಒಬ್ಬ ಗಾಯತ್ರಿ ಭಕ್ತೆ ಯಾವುದೋ ಜ್ಞಾನದಲ್ಲಿ ಮೈಕ್ ಹಿಡಿದುಕೊಳ್ಳುತ್ತಿದ್ದಂತೆಯೇ ಇನ್ನೇನು ವಿದ್ಯುತ್ ಶಾಕ್ ಹೊಡೆಯುವುದರಲ್ಲಿದೆ. ನಿರುದ್ವೇಗದ ಇಂಜಿನಿಯರ್ ಒಬ್ಬ ಆ ಉತ್ಕಟ ಕ್ಷಣದಲ್ಲಿ ತಕ್ಷಣ ಬಂದು ಆಕೆಯನ್ನು ಉಳಿಸುತ್ತಾನೆ. ಮುರುಗನಾರ್ ಹೇಳುವಂತೆ ರಮಣ ಮಹರ್ಷಿಗಳ ಕೃಪಾವರ್ಷ ಹೇಗೆ ಸುರಿಯುತ್ತದೆ ಎಂಬುದನ್ನು ಅವರ ಭಕ್ತರು ಮಾತ್ರ ಬಲ್ಲರು. ಅವುಗಳನ್ನು ಎಣಿಸ ಹೊರಡುವುದು ವ್ಯರ್ಥ. ಏಕೆಂದರೆ ಭಕ್ತರ ಬಳಗ ದೊಡ್ಡದು, ಕೃಪೆಯ ಪಟ್ಟಿ ಬಹಳ ಉದ್ದವಾದದ್ದು. ಖಂಡಿತವಾಗಿಯೂ ಪವಾಡಗಳು ಪ್ರತಿದಿನವೂ ನಡೆಯುತ್ತಿದೆ. ಆದರೆ ಅದನ್ನು ಉಳಿದವರೊಡನೆ ಹಂಚಿಕೊಳ್ಳುವಲ್ಲಿ, ಅವುಗಳನ್ನು ದಾಖಲಿಸುವಲ್ಲಿ ಭಕ್ತರು ಯಾಕೋ ಚಿಪ್ಪಿನಲ್ಲಿ ಹುದುಗಿರುವಂತೆ ತೋರುತ್ತದೆ. ರಮಣರ ಈ ಪವಾಡಗಳು ಅವರ ಹೃದಯಗಳಲ್ಲಿ ಭದ್ರವಾಗಿ ಮೊಹರಾಗಿ ಬಿಟ್ಟಿದೆ. ಅದು ಅವರಿಗೂ ಸದ್ಗುರು ರಮಣರಿಗೂ ನಡುವಣ ಕೇವಲ ಖಾಸಗಿ ವ್ಯವಹಾರ ಎಂಬಂತೆ ಭಾಸವಾಗುತ್ತಿದೆ. ಅಲ್ಲದೆ ಸಾಕ್ಷಾತ್ಕಾರವಾದಂತಹ ಮಹೋನ್ನತ ಉದ್ದೇಶಕ್ಕಾಗಿ ಪ್ರಾರ್ಥಿಸುವುದನ್ನು ಬಿಟ್ಟು ರಮಣರಿಂದ ಹೀಗೆ ಅನುಗ್ರಹವನ್ನು ಕೋರುತ್ತಾ ಹೋಗಬಹುದೇ ಎಂಬ ಸಂದೇಹವು ಅವರಲ್ಲಿ ಇಣುಕುತ್ತದೆ. ಅಂತ ಮಾನಸಿಕ ಹಿಂಜರಿಕೆಗಳಿಂದ ಅದೆಷ್ಟೋ ಪವಾಡಗಳು ಉಳಿದವರೊಡನೆ ಹಂಚಿಕೊಳ್ಳಲ್ಪಡದೆ ದಾಖಲಾಗದೆ ಹೋಗಿಬಿಟ್ಟಿದೆ. ರಮಣರು ಪವಾಡಗಳನ್ನು ವಿರೋಧಿಸುತ್ತಾರೆ ಎಂಬ ಭಾವನೆಯು ಇಂಥ ಕಷ್ಟವನ್ನು ಅಧಿಕಗೊಳಿಸುತ್ತದೆ. ಆತ್ಮದಲ್ಲಿ ನಿಷ್ಠವಾಗುವುದು, ಅದರಲ್ಲಿ ಐಕ್ಯವಾಗಿ ಬಿಡುವುದು, ಇದೊಂದೇ ನಿಜವಾದ ಪವಾಡ ಎಂದು ರಮಣರು ಖಚಿತವಾಗಿ ನುಡಿದಿದ್ದಾರೆ ಅಲ್ಲವೇ? ಇತರ ಎಲ್ಲಾ ಪವಾಡಗಳನ್ನು ಅವರು ಕನಸಿನಲ್ಲಿ ಕಾಣುವ ದೃಶ್ಯಗಳಂತೆ ಕನಸಿನ ಕಾಲಕ್ಕೆ ಮಾತ್ರ ಸತ್ಯ ಎಚ್ಚರವಾಗುತ್ತಿದ್ದಂತೆಯೇ ಅವು ಇಲ್ಲವಾಗುತ್ತದೆ ಎಂದು ಉಪಮಿಸಿಲ್ಲವೇ? ರಮಣರು ನಿಸ್ಸಂದೇಶವಾಗಿ ಈ ಪವಾಡಗಳನ್ನು ಮಾಡಿ ತೋರಿದರು. ಅದರ ಬಗ್ಗೆ ಯಾರಿಗೆ ಕಾಳಜಿ ಇದೆಯೋ ಅಂತ ಮುರುಗನಾರ್ ಮುಂತಾದವರಿಗೆ ಅದನ್ನು ಅನುಗ್ರಹಿಸಿದರು. ಆದರೆ ಇವುಗಳೆಲ್ಲದರ ಅರ್ಥ ರಮಣರು ಬೇರೆ ಯಾವ ಆಸರೆಯೂ ಇಲ್ಲದೆ ಶ್ರದ್ಧೆಯ ಮೂಲಕವಾಗಿಯೇ ಕೈ ಹಿಡಿದು ನಡೆಸಬೇಕಾದಂತಹ ಹಲವಾರು ಮಂದಿಯ ಅಗತ್ಯಗಳ ಬಗೆಗೆ ಕುರುಡಾಗಿದ್ದರು ಎಂದಲ್ಲ. ಸಹಜ ಆನಂದ ಸ್ಥಿತಿಯ ಬಗೆಗೆ ಏಕಾಗ್ರ ಚಿತ್ತರಾದ ಸಾಧಕರಿಗೆ ಮಾತ್ರ ಅವರು ನೆರವು ಸೀಮಿತವಾಗಿರಲಿಲ್ಲ. ಬಹುಮಂದಿ ಕೇವಲ ಲೌಕಿಕರು. ರಮಣರು ಪ್ರತಿಯೊಬ್ಬರನ್ನೂ ಅವರ ಎಲ್ಲಾ ಕೊರತೆ ಪರಿಮಿತಿಗಳೊಂದಿಗೆ ಸ್ವೀಕರಿಸುತ್ತಾರೆ. ಈ ಸಂಗತಿಯನ್ನು ಬಹಿರಂಗಗೊಳಿಸದೆ ತಮ್ಮಲ್ಲಿಯೇ ಗುಟ್ಟಾಗಿ ಇರಿಸಿಕೊಳ್ಳುವುದು ರಮಣರ ಆಸೀಮ ಪ್ರೀತಿಗೆ ಅನ್ಯಾಯ ಮಾಡಿದಂತೆಯೇ ಸರಿ. ಈ ಪವಾಡಗಳನ್ನು ತಾವು ಮಾಡಿದುದು ಎಂದು ರಮಣರು ಒಪ್ಪುವುದಿಲ್ಲ ಎಂಬುದು ಬೇರೆ ವಿಷಯ. ಜ್ಞಾನಿಯ ಗಮನಕ್ಕೆ ಬಂದ ಯಾವುದೇ ವಿಷಯವು ತಾನಾಗಿ ದೈವಿಕ ಕ್ರಿಯೆಯನ್ನು ಪ್ರಚೋದಿಸುತ್ತದೆ ಎಂದೇನೋ ಅವರು ಸಹಜವಾಗಿ ಸೂಚಿಸಿ ಬಿಡುತ್ತಾರೆ. ಆದರೆ ರಮಣರ ರಕ್ಷಕ ಕಾರ್ಯಗಳಿಂದ ಪ್ರಯೋಜನ ಹೊಂದಿದವರಿಗೆ ಇದೊಂದು ಅರ್ಥವಿಲ್ಲದ ತಾಂತ್ರಿಕ ವಿರೋಧ ಮಾತ್ರ. ರಮಣರು ತಮ್ಮ ನೆರವಿಗೆ ಬಂದರು ಎಂಬುದು ಅವರ ಪಾಲಿಗೆ ನಿರಾಕರಿಸಲಾಗದ ಸತ್ಯ. ಅಂತ ಪವಾಡಗಳನ್ನು ಬೆಳಕಿಗೆ ತಂದಿರುವುದು ರಮಣರನ್ನು ಅಸಂಖ್ಯಾತ ಅವಶ್ಯಕತೆಗಳು, ಸಂಕಟಗಳಿಂದ ಬಳಲುತ್ತಿರುವ ಸಾಮಾನ್ಯ ಭಕ್ತರಿಂದ ದೂರವಿರಿಸಿದಂತೆ ಆತ್ಮವಿಚಾರ ಮತ್ತು ಅವರ ಉಪದೇಶಿಸಿದ ನೇರ ಮಾರ್ಗಕ್ಕೆ ಮಾತ್ರ ರಮಣರನ್ನು ಸೀಮಿತಗೊಳಿಸುವುದು ಸರಿಯಲ್ಲ. ದಿ ಕಾಲ್ ಡಿವೈನ್, ದಿ ಮೌಂಟೇನ್ ಪಾತ್ ಮತ್ತು ದಿ ರಮಣ ವೇ ಹಾಗೂ ಚಲಂ ಅವರ ಪ್ರಯತ್ನಗಳಿಗೆ ಕೃತಜ್ಞತೆ ಅರ್ಪಿಸಬೇಕಿದೆ. ಏಕೆಂದರೆ ತಮ್ಮ ಅನುಭವಗಳನ್ನು ತಿಳಿಸುವಂತೆ ಭಕ್ತರನ್ನು ಪುಸಲಾಯಿಸುವುದು ಸುಲಭ ಸಾಧ್ಯವಲ್ಲ. ಸುದೈವದಿಂದ ನಿರ್ಮಾಣದ ಅನಂತರ ಅಗತ್ಯವಿದ್ದಷ್ಟು ಅಲ್ಲದಿದ್ದರೂ ಸ್ವಲ್ಪ ಮಟ್ಟಿಗಾದರೂ ಈ ಮನೋಭಾವದಲ್ಲಿ ಬದಲಾವಣೆ ಕಂಡು ಬರುತ್ತಿದೆ. ಮತ್ತಷ್ಟು ಪವಾಡಗಳನ್ನು ಹೊರಗೆಡವಲಾಗುತ್ತಿದೆ. ಆದರೆ ರಮಣರ ಪವಾಡಗಳು ಅನಂತವಾಗಿರುವುದರಿಂದ ಇದೂ ಸಹ ಮಂಜುಗಡ್ಡೆಯ ತುಂಬಿ ಮಾತ್ರವಲ್ಲದೆ ಹೆಚ್ಚಿಗೆ ಅಲ್ಲ. ಮುಂದಿನ ಪ್ರಶ್ನೆ ಎಂದರೆ ರಮಣರ ಅನುಗ್ರಹಕ್ಕೆ ಏನಾದರೂ ಪೂರ್ವಭಾವಿ ಷರತ್ತುಗಳು, ಅಗತ್ಯಗಳು ಇದೆಯೇ ಎಂಬುದು. ಸದ್ಗುರುವಿಗೆ ಶರಣಾಗತಿ ಎಂಬುದು ಭಕ್ತರ ಬದುಕಿನಲ್ಲಿ ಅವರ ಕ್ರಿಯಾಶೀಲ ಪಾತ್ರಕ್ಕೆ ಮೊದಲ ಅಗತ್ಯ ಎಂದು ಸಾಮಾನ್ಯವಾಗಿ ನಂಬಲಾಗಿದೆ. ಆದ್ರೆ ಇದೇನು ಕಡ್ಡಾಯವಲ್ಲ. ಪವಾಡವೇ ಮೊದಲು ಸಂಭವಿಸಬಹುದು. ಈ ಕಾರಣದಿಂದಲೇ ಅನಂತರವೇ ಶ್ರದ್ಧೆ ಚಿಮ್ಮಿ ದೃಢವಾಗಬಹುದು. ಅಲ್ಲದೆ ರಮಣರ ಪವಾಡಗಳಿಗೆ ಯಾವುದೇ ನಿರ್ದಿಷ್ಟ ನಿಯಮ ನಿಬಂಧನೆಗಳಿವೆ ಎಂದು ಹೇಳಲಾಗುವುದಿಲ್ಲ. ಅದು ಅವರ ಸಾರ್ವತ್ರಿಕ ಪ್ರೀತಿಯಿಂದ ಸಂಭವಿಸುತ್ತದೆ. ಅದು ಅವರ ಅನುಗ್ರಹ. ಅದು ಹೇಗೆ ಕ್ರಿಯಾಶೀಲವಾಗುತ್ತದೆ ಎಂಬುದು ನಮ್ಮ ಪರಿಮಿತ ಮನಸ್ಸುಗಳು ಅರಿಯಲಾಗದ ದೈವಿಕ ರಹಸ್ಯ. ಭಕ್ತರ ಬಯಕೆಗಳು ಬೆನ್ನು ಹತ್ತಿ ಹೋಗಬಹುದಾದ ಭಯವಿರುವುದರಿಂದ
ರಮಣರ ಪವಾಡಗಳು ಹೆಚ್ಚಾಗಿ ವಿಸ್ತರಿಸಿ ಬಣ್ಣಿಸಬಾರದು ಎಂಬ ಒಂದು ಅಭಿಪ್ರಾಯವಿದೆ ಅಲ್ಲವೇ? ಬಯಸುವವರ ಸತ್ಯ ಸ್ವರೂಪವನ್ನು ಅರಿಯಲು ಅವರು ಎಂದಾದರೂ ಪ್ರಯತ್ನಿಸುತ್ತಾರೆಯೇ? ಹಾಗೆ ಆದರೆ ಕೊಂಚ ಅಪಾಯವಿಲ್ಲ. ಅದಕ್ಕೆ ಪ್ರತಿಯಾಗಿ ರಮಣರಲ್ಲಿ ಶ್ರದ್ಧೆಯು ಮತ್ತಷ್ಟು ಬಲವತ್ತವಾಗಿ ಅವರಿಂದ ಬೋಧಿಸಲ್ಪಟ್ಟ ಆತ್ಮವಿಚಾರದ ನೇರ ಮಾರ್ಗದಲ್ಲಿ ನಡೆಯುವ ಒತ್ತಡ ಬೆಳೆಯುತ್ತದೆ. ಹೇಗಾದರೂ ಸರಿ, ರಹಸ್ಯವಾಗಿಯೇ ಇರುವ ರಮಣರ ಪವಾಡಗಳನ್ನು ಬೆಳಕಿಗೆ ತರುವ ಕಾಲ ಬಂದಿದೆ. ಏಕೆಂದರೆ ಅವರು ಬಹುರೂಪಿ ವೈಭವದ ಅತ್ಯಂತ ಪ್ರಿಯವಾದ ಮುಖ ಅದು ಎಂಬುದರಲ್ಲಿ ಸಂದೇಹವಿಲ್ಲ. ರಮಣರ ಬಗೆಗೆ ಇರುವ ಚಿತ್ರವೆಂದರೆ ಅವರು ಅಂತಿಮ ಶಾಂತಿ, ಸರ್ವವನ್ನು ವ್ಯಾಪಿಸುವ ಶಾಂತಿ, ಅದು ಆಳವೂ ಸಶಕ್ತವೂ ಆದದ್ದು ಎಂಬುದು. ನಿಜಕ್ಕೂ ಅವರು ಶಕ್ತಿಯ ಭಂಡಾರವೇ ಸರಿ. ಆ ಶಕ್ತಿಯ ಪ್ರವಹಿಸುವುದನ್ನು, ಈ ಕೃಪೆ ಹರಿಯುವುದನ್ನು ಕೋರಿಕೆಗೆ, ಸಂರಕ್ಷಣೆಗೆ ಉತ್ತರವಾಗಿ ಚಿಮ್ಮಿ ಅದು ಹರಿಯುವುದನ್ನು ಯಾವುದೂ ತಡೆಗಟ್ಟಬಾರದು. ಅವರು ಸತತ ಆತ್ಮನಿಷ್ಠರಾಗಿರುವುದರಿಂದಲೇ ಅಷ್ಟಸಿದ್ಧಿಗಳೇ ರಮಣರನ್ನು ಹುಡುಕಿ ಬಂದವು. ಆಕಾಶ ಗಮನ, ಸಾರ್ವಭೌಮತೆ, ಏನನ್ನಾದ್ರೂ ಪಡೆಯುವಿಕೆ ಇವುಗಳನ್ನು ಒಳಗೊಂಡಿರುತ್ತದೆ. ಒಂದು ನಿರ್ದಿಷ್ಟ ಪ್ರಶ್ನೆಗೆ ಉತ್ತರಿಸುತ್ತಾ ರಮಣರು, ಜ್ಞಾನಿಯ ವೈಭವ ಊಹಾತೀತ. ಜ್ಞಾನಿಗಳು ಈಶ್ವರರಂತೆ, ಅವರು ಶಿವನ ಸ್ವರೂಪಿಗಳೇ. ವರಗಳನ್ನು ದಯಪಾಲಿಸುವ ಶಕ್ತಿ ಅವರಿಗುಂಟು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರತ್ಯಕ್ಷ ದೈವವಾದ ಭಗವಾನ್ ಎಂದೇ ರಮಣರನ್ನು ಪರಿಚಿತರಾಗಿದ್ದರಲ್ಲವೇ? ಅವರು ಮಾಡಲಾದುದು ಏನಿದೆ? ವಿರೂಪಾಕ್ಷ ಗುಹೆಯಲ್ಲಿ ಇದ್ದುಕೊಂಡೇ ಅವರು ಗಣಪತಿ ಮುನಿಗಳ ಬಳಿಯಲ್ಲಿರಲು ತಿರುವೊಟ್ಟಿಯೂರಿಗೆ ಆಕಾಶಯಾನ ಮಾಡಬಲ್ಲರು. ರಮಣಾಶ್ರಮದ ಓಲ್ಡ್ ಹಾಲ್ ನಲ್ಲಿ ಸೋಫಾದ ಮೇಲೆ ಮಲಗಿದ್ದಂತೆಯೇ ಪಂಜಾಬಿನ ಪಾಪಾಜಿಯವರ ಮನೆಯಲ್ಲೂ ಇರಬಲ್ಲರು. 1955 66ರಲ್ಲಿ ಸಹ ಪೆನ್ಸಿಲ್ವಿಯಾದಲ್ಲೋ ನ್ಯೂಯಾರ್ಕ್ ನಲ್ಲೋ ಅರುಣಾಚಲ ಭಕ್ತ ಭಾಗವತರಿಗೆ ಮಾರ್ಗದರ್ಶನ ನೀಡುತ್ತಲೋ ಇರಬಹುದು. ಅಥವಾ 1944ರಲ್ಲಿ ಅರುಣಾಚಲೇಶ್ವರ ದೇವಾಲಯದಲ್ಲಿ ನೇಪಾಳದ ಒಬ್ಬ ನಾಸ್ತಿಕನಿಗೆ ತಮ್ಮ ಸ್ವರೂಪವನ್ನು ಪ್ರಕಟಿಸಬಹುದು. ಕಾಲ ದೇಶಗಳ ಬಂಧನವೇ ಅವರಿಗಿಲ್ಲ. ಮಮತಾ ಪ್ರಕಾಶಳ ಸಿಸೇರಿಯನ್ ಆಪರೇಷನ್ ತಪ್ಪಿಸುವ, ಅಥವಾ ಸೂರಿ ನಾಗಮ್ಮನವರ ಕ್ಯಾನ್ಸರ್ ರೋಗದಿಂದ ಮುಕ್ತಗೊಳಿಸುವ ವರ್ಷ ಮಹಾ ನಿರ್ವಾಣದ ನಂತರ ಪವಾಡಗಳು 1950 ಏಪ್ರಿಲ್ 14ರ ನಂತರವೂ ಅವರು ದೇಹವನ್ನು ವಿಸರ್ಜಿಸುವುದರಿಂದ ಯಾವ ವ್ಯತ್ಯಾಸವೂ ಆಗಿಲ್ಲ ಎಂಬುದಕ್ಕೆ ಸಾಕ್ಷಿಯನ್ನು ಒದಗಿಸುತ್ತದೆ. ಈ ಕೃತಿಯನ್ನು ಅಳವಡಿಸಲಾದ 36 ಪವಾಡಗಳನ್ನು ಕಾಲಕ್ರಮದಲ್ಲಿ ನೀಡಲಾಗಿದೆ. ಮೊದಲನೇದು ನಡೆದದ್ದು 1908ರಲ್ಲಿ, ಕಡೆಯದು ನವೆಂಬರ್ 1996ರಲ್ಲಿ. ಅಧಿಕೃತತೆಯನ್ನು ದೃಢಪಡಿಸಿಕೊಳ್ಳಲು ಉತ್ತಮ ಪುರುಷರಲ್ಲಿ ನಿರೂಪಿತವಾದ ಲೇಖನಗಳನ್ನು ಮಾತ್ರ ಆರಿಸಿಕೊಳ್ಳಲಾಗಿದೆ. ಹೃದಯದಿಂದ ನೇರವಾಗಿ ಹೊರಬಂದುದರಿಂದ ಅವು ಮನಸ್ಸನ್ನು ಆರ್ದ್ರಗೊಳಿಸುತ್ತದೆ. ಹೀಗೆ ಕತೆ ಮುಂದುವರಿಯುತ್ತದೆ. ಕಾಲಾತೀತರಾದ ರಮಣರ ಮೌನ ಪವಾಡಗಳ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಮುಂದಿನ ವಾರದಿಂದ ಒಬ್ಬೊಬ್ಬ ಭಕ್ತರ ಪವಾಡಗಳನ್ನು ಓದಿ ತಿಳಿದುಕೊಳ್ಳೋಣ. ಓಂ ನಮೋ ಭಗವತೆ ಶ್ರೀರಮಣಾಯ. ನಮೋ ರಮಣ. ಕೆಲವು ವಾರಗಳಿಂದ ಸ್ಕಂದರಮಣ ಎನ್ನುವ ನೃತ್ಯ ರೂಪಕದ ಕೆಲವು ದೃಶ್ಯಗಳನ್ನು ನೋಡ್ತಾ ಬರ್ತಾ ಇದ್ದೀವಿ. ಅದರ ಬಗ್ಗೆ ಉಮಾಶ್ರೀಪತಿ ಅವರು ಹೇಳ್ತಾ ಬರ್ತಾ ಇದ್ದಾರೆ. ಇಂದು ಆ ಸ್ಕಂದರಮಣ ಎನ್ನುವ ನೃತ್ಯ ರೂಪಕದ ಯಾವ ಭಾಗವನ್ನು ನೋಡ್ತೀವಿ ಅಂತ ಉಮಾಶ್ರೀಪತಿ ಅವರು ನಮ್ಗೆ ಇವಾಗ ವಿವರಿಸ್ತಾರೆ. ಅದಾದ ನಂತರ ಕಿರುಚಿತ್ರದ ಪ್ರದರ್ಶನವನ್ನು ನೋಡೋಣ. ಓಂ ನಮೋ ಭಗವತೆ ಶ್ರೀರಮಣಾಯ. ಓ ಸ್ಕಂದನೇ, ಸದ್ಗುರು ರಮಣನೇ, ಸತ್ಯಲೋಕದಲ್ಲಿ ಬ್ರಹ್ಮನಿಗೆ ಸತ್ಯವನ್ನು ಹೇಳಿಕೊಟ್ಟೆ. ನಿನ್ನ ತಂದೆಗೂ ಸಹ ಓಂಕಾರದ ಅರ್ಥವನ್ನು ಬೋಧಿಸಿದೆ. ಈಗ ಭೂಲೋಕದಲ್ಲಿ ಸತ್ಯದ ಅರಿವನ್ನು ನೀಡಲು ನೀನು ಸದ್ಗುರು ರಮಣನ ರೂಪದಲ್ಲಿ ಬಂದಿರುವೆ. ಮಾನುಷ ರೂಪದಲ್ಲಿ ನಿನ್ನ ಅಣ್ಣ ಗಣಪತಿಯ ಗುರುವಾಗಿ ಬಂದಿರುವೆ ಎಂದು ಗಣಪತಿ ಮುನಿಗಳು ಭಗವಾನ್ ರಮಣನಿಗೆ ವಂದಿಸುವರು. ಮುನಿಗಳು ರಮಣರಿಗೆ ನಾಯನ ಎಂದು ಸಂಬೋಧಿಸುತ್ತಿದ್ದರು. ಭಗವಾನರು ಸ್ಕಂದನ ಸ್ವರೂಪವಾದ್ದರಿಂದ ಗಣಪತಿ ಮುನಿಗಳು ಅವರನ್ನೇ ರಮಣರ ಹಿರಿಯ ಸೋದರನೆಂದು ತಮ್ಮ ಪತ್ರ ಹಾಗೂ ಕವಿತೆಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಮುನಿಗಳು ರಮಣಗೀತ ಎಂಬ ಶಾಸ್ತ್ರ ಗ್ರಂಥವನ್ನು ರಚಿಸಿದ್ದು ಇದು ಅನೇಕ ಸತ್ಯಾನ್ವೇಷಿಗಳಿಗೆ ಆಧಾರ ಅನುಗ್ರಹಿತ ವರಪ್ರಸಾದವಾಗಿದೆ. ಈ ಗ್ರಂಥವು ಅನೇಕ ಆತ್ಮ ಸಾಧಕರ ಪ್ರಶ್ನಾವಳಿಗಳ ರೂಪದಲ್ಲಿದ್ದು ಮುನಿಗಳು ಭಗವಾನರಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಪಡೆದು ಉಲ್ಲೇಖಿಸಿದ್ದಾರೆ. ಭಗವಾನರು ಉಳ್ಳದು ನಾರ್ಪದು ಎಂಬ ತಮಿಳಿನ ಗ್ರಂಥವನ್ನು ರಚಿಸಿದ್ದು ಅದನ್ನು ಗಣಪತಿ ಮುನಿಗಳು ಸದ್ದರ್ಶನಂ ಎಂಬ ಸಂಸ್ಕೃತಕ್ಕೆ ಅನುವಾದಿಸಿದ್ದಾರೆ. ಇದರಲ್ಲಿ 40 ಶ್ಲೋಕಗಳ ಗ್ರಂಥವಾಗಿದೆ. ಇನ್ನು ಅನೇಕ ಕವಿತೆಗಳನ್ನು ರಚಿಸಿ ಭಗವಾನರ ಮಹಿಮೆಯನ್ನೂ ಸಹ ಹಾಡಿ ಹೊಗಳಿದ್ದಾರೆ ಗಣಪತಿ ಮುನಿಗಳು.
ಬನ್ನಿ ಈಗ ಅದರ ಒಂದು ದೃಶ್ಯವನ್ನು ನೋಡೋಣ. ಸ್ಕಂದನೆ, ನೀನು ಬ್ರಹ್ಮನಿಗೆ ಸತ್ಯವನ್ನು ಹೇಳಿಕೊಟ್ಟೆ, ನಿನ್ನ ತಂದೆಗೂ ಸಹ ಹೇಳಿಕೊಟ್ಟೆ. ಈಗ ಈ ಮಾನುಷ್ಯ ರೂಪದಲ್ಲಿ ನಿನ್ನ ಅಣ್ಣ ಗಣಪತಿಯ ಗುರುವಾಗಿ ಬಂದಿದ್ದೀಯಾ, ನನ್ನ ಗುರುವಾಗಿ ಬಂದಿದ್ದೀಯಾ. ಓಂಕಾರಾರ್ಥಮುಪಾದಿಶೋ ಭಗವತೆ ವಾಣೀ ಮನೋಹಾರಿಣೆ ತಾತಾಯಾಪ್ಯುಪದೇಷ್ಟು ಮುದ್ಯತಮಭೂತ್ ಕಿಂಚಿತ್ ತ್ವದೀಯಂ ಮುಖಂ ಜ್ಯೇಷ್ಠಸ್ಯಾದ್ಯ ಸಹೋದರಸ್ಯ ಗುರುತಾಂ ಪ್ರಾಪ್ತೋಸಿ ಧೀ ಗೌರವಾತ್ ಸುಬ್ರಹ್ಮಣ್ಯ ಕನಿಷ್ಠತಾಂ ಅಭಿಗತ ಸರ್ವಾಧಿಕಸ್ತ್ವಂ ಗುಣೈಃ. ಭಗವಾನ್ ಪ್ರೀತಿಯಿಂದ ಗಣಪತಿ ಮುನಿಯನ್ನು ನಾಯನ ಎಂದು ಕರೆಯುತ್ತಿದ್ದರು. ಈ ಪದವು ತೆಲುಗು ಭಾಷೆಯಲ್ಲಿ ಮಗುವನ್ನು ಮುದ್ದಾಗಿ ಕರೆಯುವುದಕ್ಕೂ ಅದೇ ಸಮಯದಲ್ಲಿ ಹಿರಿಯರನ್ನು ಮರ್ಯಾದೆಯಿಂದ ಸಂಬೋಧಿಸುವುದಕ್ಕೂ ಪ್ರಯೋಗಿಸುವ ಪದ. ನಾಯನ ಭಗವಾನರಿಗೆ ತಾ ಬರೆದ ಪತ್ರಗಳಲ್ಲಿ ಮತ್ತು ಭಗವಾನರ ಮೇಲೆ ತಾ ರಚಿಸಿದ ಕವಿತೆಗಳಲ್ಲೂ ತನ್ನನ್ನೇ ಭಗವಾನರ ಹಿರಿಯ ಸೋದರನೆಂದು ಗುರುತಿಸಿದ್ದಾರೆ. ಏಕೆಂದರೆ ಭಗವಾನ್ ಸ್ಕಂದನ ಪ್ರತಿರೂಪ, ತಾನೋ ಗಣಪತಿ. ನಾಯನ ರಮಣ ಗೀತಾ ಎಂಬ ಶಾಸ್ತ್ರ ಗ್ರಂಥವನ್ನು ಸಂಗ್ರಹಿಸಿದ್ದಾರೆ. ಇದರಲ್ಲಿ ಹಲವಾರು ಸಾಧಕರ ಆತ್ಮಾನುಭವವನ್ನು ಕುರಿತಿರುವ ಪ್ರಶ್ನೆಗಳು ಹಾಗೂ ಅವುಗಳಿಗೆ ಭಗವಾನರು ನೀಡಿದ ಉತ್ತರಗಳು ಇವೆ. ಇದು ಆತ್ಮ ಸಾಧನೆಯನ್ನು ಪಳಗುವವರಿಗೆ ಅಮೂಲ್ಯ ನಿಧಿಯಾಗಿ ಬೆಳಗುತ್ತಿದೆ. ಮತ್ತು ನಾಯನ ಭಗವಾನರ ಉಳ್ಳದ ನಾರ್ಪದು ಎಂಬ ಗ್ರಂಥವನ್ನು ತುಂಬಾ ಸರಳವಾದ ಸಂಸ್ಕೃತದಲ್ಲಿ ಸದ್ದರ್ಶನಂ ಎಂದು ಅನುವಾದ ಮಾಡಿದ್ದಾರೆ. ಮುಖ್ಯವಾಗಿ ಮನವನ್ನು ಕರಗಿಸುವುದು ನಾಯನ ರಮಣ ಭಗವಾನಿನ ಮೇಲೆ ರಚಿಸಿರುವ ಪ್ರವಾಹವಾಗಿ ಉಕ್ಕಿ ಬಂದ ಕವಿತೆಗಳು. ಇವುಗಳಲ್ಲಿ ರಮಣರ ಚೆಲುವನ್ನು, ಮಹಿಮೆಯನ್ನು, ಹಿರಿಮೆಯನ್ನು ಹಾಡಿ ಹೊಗಳಿದ್ದಾರೆ. ಕರುಣೆಯ ಬೀರುವುದರಲ್ಲಿ ಅವನು ಚಂದಿರನ ಹಾಗೆ, ನೀಲಾರವಿಂದದ ಸ್ನೇಹಿತನಂತೆ. ನೀಲಾರವಿಂದ ಸುಹೃದ ಸದೃಶಂ ಪ್ರಸಾದೆ ಪ್ರಕಾಶಮಯಕ್ಕೆ ಅವನು ಸೂರ್ಯನಂತೆ, ಕೆಂಪು ಕಮಲದ ಸ್ನೇಹಿತನು. ತುಲ್ಯಂ ತಥಾ ಮಹಸಿ ಮಹಸಿ ತೋಯಜ ಬಾಂಧವೇನ ನಮೋ ರಮಣ. ಈಗ ಆತ್ಮವಿಚಾರದ ಬಗ್ಗೆ ಕೆಲವು ಮಾತುಗಳನ್ನಾಡಿ ಅದರ ಅಭ್ಯಾಸವನ್ನು ನಂದಕುಮಾರ್ಜಿಯವರು ನಮಗೆ ಮಾಡಿಸಲಿದ್ದಾರೆ. ನಮೋ ರಮಣ. ನಮ್ಮ ಸತ್ಸಂಗದ ಆತ್ಮವಿಚಾರ ಅಭ್ಯಾಸ ಮಾಡುವ ಮೊದಲು ಭಗವಾನರ ಪ್ರಶ್ನೋತ್ತರಗಳು ಸಂಗ್ರಹ ಮಾಡಿರುವಂತಹ ಪುಸ್ತಕವಾದ ಆತ್ಮವಿಚಾರ 1900ರಿಂದ 1950ರವರೆಗೆ ಸಂಗ್ರಹ ಮಾಡಿದವರು ನಮ್ಮ
ಫೌಂಡರ್ ಪ್ರೆಸಿಡೆಂಟ್ ಶ್ರೀ AR ನಟರಾಜನ್ ಅವರು. ಆಮೇಲೆ ಕನ್ನಡಕ್ಕೆ ಅನುವಾದ WK ವೆಂಕಟೇಶ್ ಮೂರ್ತಿ ಅವರು ಮಾಡಿದ್ದಾರೆ. ಇವತ್ತು ನಮಗಾಗಿ ಮತ್ತೊಮ್ಮೆ 11ನೇ ಮತ್ತೆ 12ನೇ ಪ್ರಶ್ನೆ ಮತ್ತೆ ಅದರ ಉತ್ತರವನ್ನು ಓದಲಿದ್ದಾರೆ ರೇವತಿ ಅವರು. ಹಾಗೆ ಓಂ ನಮೋ ಭಗವತೆ ಶ್ರೀರಮಣಾಯ. 11ನೇ ಪ್ರಶ್ನೆ. ಭಕ್ತ, ಮನಸ್ಸು ಹೇಗೆ ಮೌನವಾಗಿರುವುದು? ಮತ್ತೊಮ್ಮೆ ಪ್ರಶ್ನೆ, ಮನಸ್ಸು ಹೇಗೆ ಮೌನವಾಗಿರುವುದು? ಮಹರ್ಷಿಗಳು, ನಾನು ಯಾರು ವಿಚಾರದ ಮೂಲಕ ನಾನು ಯಾರು ಆಲೋಚನೆಯು ಇತರ ಎಲ್ಲ ಆಲೋಚನೆಗಳನ್ನು ನಾಶ ಮಾಡುತ್ತದೆ. ಅಲ್ಲದೆ ಉರಿಯುವ ಚಿತೆಯನ್ನು ಕೆದಕುವ ಕೋಲಿನಂತೆ ಕಡೆಗೆ ಅದೂ ಸಹ ತಾನಾಗಿಯೇ ನಾಶ ಹೊಂದುತ್ತದೆ. ವ್ಯಕ್ತಿಯು ಆಗ ಆತ್ಮಜ್ಞಾನಿಯಾಗುತ್ತಾನೆ. 12ನೇ ಪ್ರಶ್ನೆ. ಭಕ್ತ, ನಾನು ಯಾರು ಆಲೋಚನೆಯನ್ನು ನಿರತವಾಗಿ ಹಿಡಿದುಕೊಂಡಿರಲು ಸಾಧನ ಯಾವುದು? ಮತ್ತೊಮ್ಮೆ ಪ್ರಶ್ನೆ, ನಾನು ಯಾರು ಆಲೋಚನೆಯನ್ನು ನಿರತವಾಗಿ ಹಿಡಿದುಕೊಳ್ಳಲು ಸಾಧನ ಯಾವುದು? ಮಹರ್ಷಿ, ಬೇರೆ ಆಲೋಚನೆಗಳು ಮೂಡಿದರೆ ಅವುಗಳ ಬೆನ್ನಟ್ಟಬಾರದು, ಆದರೆ ಅವುಗಳು ಯಾರಿಗೆ ಮೂಡುತ್ತವೆ ಎಂದು ವಿಚಾರಿಸಬೇಕು. ಎಷ್ಟೇ ಆಲೋಚನೆಗಳು ಮೂಡಲಿ ಚಿಂತೆ ಇಲ್ಲ. ಪ್ರತಿಯೊಂದು ಆಲೋಚನೆಯು ಮೂಡಿದಾಗ ದೃಢ ಪ್ರಯತ್ನದಿಂದ ಈ ಆಲೋಚನೆ ಯಾರಿಗೆ ಮೂಡುತ್ತದೆ ಎಂದು ವಿಚಾರಿಸಬೇಕು. ಉತ್ತರ ನನಗೇ ಎಂದು ಹೊರಬರುತ್ತದೆ. ತದನಂತರ ನಾನು ಯಾರು ಎಂದು ವಿಚಾರಿಸಿದರೆ ಮನಸ್ಸು ತನ್ನ ಮೂಲಕ್ಕೆ ಹಿಂತಿರುಗಿ ಹೋಗಿ ಮೂಡಿದ ಆಲೋಚನೆಯು ಶಾಂತವಾಗುತ್ತದೆ. ಈ ರೀತಿಯ ಅಭ್ಯಾಸದ ಪುನರಾವೃತ್ತಿಯಿಂದ ಮನಸ್ಸು ತನ್ನ ಮೂಲದಲ್ಲಿ ನಿಲ್ಲಲು ಕೌಶಲ್ಯವನ್ನು ಬೆಳೆಸಿಕೊಳ್ಳುತ್ತದೆ. ಮನಸ್ಸನ್ನು ಹೊರಗೆ ಹೋಗಲು ಬಿಡದೆ ಹೃದಯದಲ್ಲಿ ನಿಲ್ಲಿಸುವುದಕ್ಕೆ ಅಂತರ್ಮುಖ ಎಂದು ಕರೆಯುತ್ತಾರೆ. ಮನಸ್ಸನ್ನು ಹೃದಯದಿಂದ ಹೊರಗೆ ಹೋಗಲು ಬಿಡುವುದಕ್ಕೆ ಬಹಿರ್ಮುಖ ಎಂದು ತಿಳಿಸಿದ್ದಾರೆ. ಹೀಗೆ ಮನಸ್ಸು ಹೃದಯದಲ್ಲಿ ನಿಂತರೆ ಎಲ್ಲ ಆಲೋಚನೆಗಳ ಮೂಲವಾದ ನಾನು ಹೋಗಿ ಎಂದಿಗೂ ಇರುವ ಆತ್ಮ ಬೆಳಗುತ್ತದೆ. ವ್ಯಕ್ತಿಯು ಏನೇ ಮಾಡುವುದರಲ್ಲಿ ನಾನು ಎಂಬ ಅಹಂಭಾವವನ್ನು ಬಿಟ್ಟು ಮಾಡಬೇಕು. ವ್ಯಕ್ತಿಯು ಆ ರೀತಿ ನಡೆದುಕೊಂಡರೆ ಸಕಲವು ಈಶ್ವರ ಸ್ವರೂಪವಾಗಿ ತೋರುತ್ತದೆ. ನಮೋ ರಮಣ. ನಮೋ ರಮಣ. ಇದರಲ್ಲಿ 11ನೇ ಪ್ರಶ್ನೆ ನಾನು ಯಾರು ಅನ್ನುವ ಕೃತಿಯಲ್ಲಿ 10ನೇ ಪ್ರಶ್ನೆ ಆಗಿದೆ. 12ನೇ ಪ್ರಶ್ನೆ ನಾನು ಯಾರು ಅನ್ನುವ ಕೃತಿಯಲ್ಲಿ 11ನೇ ಪ್ರಶ್ನೆ ಆಗಿದೆ. ಇದರಲ್ಲಿ ಮೊದಲನೇ ಪ್ರಶ್ನೆ ಮತ್ತೆ ಉತ್ತರವನ್ನು ಹೋದ ವಾರ ನೋಡಿದ್ದೀವಿ, ಧ್ಯಾನ ಮಾಡಿದ್ದೀವಿ. ಹಾಗಾಗಿ ಇವತ್ತು 2ನೇ ಪ್ರಶ್ನೆ, ಮನಸ್ಸು ಹೇಗೆ ಶಾಂತವಾಗಿ ಇರುತ್ತದೆ ಅನ್ನುವ ಪ್ರಶ್ನೆ ಆದ್ಮೇಲೆ ಭಗವಾನ್ರ ಹತ್ರ ಶಿವಪ್ರಕಾಶ ಪಿಳ್ಳೆಯವರು ಈ ನಾನು ಯಾರು ವಿಚಾರದಿಂದನೇ ಮನಸ್ಸು ಶಾಂತಿಯಾಗುತ್ತದೆ ಅಂತ ಭಗವಾನ್ರು ಹೇಳಿದ ಮೇಲೆ ಈ ನಾನು ಯಾರು ಅನ್ನುವ ಈ ಪ್ರಶ್ನೆಯನ್ನು, ಈ ಯೋಚನೆಯನ್ನು ಸತತವಾಗಿ ಹಿಡಿಯುವುದು ಹೇಗೆ? ಆಜ್ಯಧಾರೆಯ ಸ್ರೋತಸಾಸಮ ಹೇಗೆ ನಾವು ಆ ಸತತವಾಗಿ ಈ ಯೋಚನೆಯನ್ನು ಹೇಗೆ ಹಿಡಿಯುವುದು ಅಂತ ಭಗವಾನ್ರ ಹತ್ರ ಕೇಳಿರ್ತಾರೆ. ಅದಕ್ಕೆ ಭಗವಾನ್ರು ಉಪದೇಶ ಕೊಡ್ತಾರೆ. ಅದರಲ್ಲಿ ಈ ಉತ್ತರದಲ್ಲಿ 3 ಭಾಗಗಳನ್ನು ನೋಡ್ತೀವಿ. ಮೊದಲನೆಯದು ಅಭ್ಯಾಸ ಭಾಗ, 2ನೇದು ಏನು ಫಲ ಆಗುತ್ತೆ, 3ನೇದು ಆ ಫಲಪೂರ್ತಿಯನ್ನು ಯಾವ ರೀತಿ ಸಹಜವಾಗಿ ನಡೆಸ್ಕೋಬೇಕು ಅನ್ನೋದನ್ನು ಹೇಳಿರ್ತಾರೆ ಭಗವಾನ್ರು ಒಂದೇ ಉತ್ತರದಲ್ಲಿ. ಮೊದಲು ಅಭ್ಯಾಸ ಭಾಗವನ್ನು ನೋಡೋಣ. ಅಭ್ಯಾಸದಲ್ಲಿ ಭಗವಾನ್ರು ಹೇಳಿರ್ತಾರೆ, ಎಷ್ಟೇ ಯೋಚನೆಗಳು ಬರಲಿ ಈ ನಾನು ಯಾರು ಅನ್ನುವ ಯೋಚನೆಯನ್ನು ಸತತವಾಗಿ ಹಿಡಿಯೋದಕ್ಕೆ ಒಂದು ಸುಲಭದ ದಾರಿ ಹೇಳಿಕೊಡ್ತೀನಿ ಅಂತ ಹೇಳ್ತಾರೆ. ಹೇಗೆ? ಎಷ್ಟೇ ಯೋಚನೆಗಳು ಬರಲಿ ಅವುಗಳು ಒಂದರಿಂದ ಒಂದು ತಾನೇ ಬರಬೇಕು. ಹಾಗಾಗಿ ಪ್ರತಿ ಒಂದು ಯೋಚನೆ ಬರುವಾಗಲೂ ಆ ಯೋಚನೆಯನ್ನು ಬೆನ್ನಟ್ಟಬಾರದು ಅಂತಾರೆ. ಅದರ ಹಿಂದೆ ಹಿಂಬಾಲಿಸಬಾರದು. ಇನ್ನೊಂದು ಯೋಚನೆಯಿಂದ ಅದನ್ನು ಪೂರ್ತಿಗೊಳಿಸಲಿಕ್ಕೆ ಪ್ರಯತ್ನ ಪಡಬಾರದು ಅಂತ ಹೇಳಿರ್ತಾರೆ. ಮತ್ತೆ ಏನ್ ಮಾಡ್ಬೇಕು? ಈ ಯೋಚನೆ ಯಾರಿಗೆ ಅಂತ ಬಿಡುದಲೆ ಕೇಳಿ ಅಂತ. ಆ ಯೋಚನೆ ಭಿನ್ನ ಭಿನ್ನವಾಗಿ ಬೇರೆ ಬೇರೆಯಾಗಿ ಇರ್ಬೋದು. ಆದ್ರೆ ನಾವು ಕೇಳುವ ಪ್ರಶ್ನೆ ಒಂದೇ,
ಏನ್ ಪ್ರಶ್ನೆ? ಈ ಯೋಚನೆ ಯಾರಿಗೆ ಅಂತ. ಅವಾಗ ಏಕಾಗ್ರತೆ ಬಂದ್ಬಿಡುತ್ತೆ. ಆಜ್ಯಧಾರಯ ಒಂದೇ ಸತತವಾಗಿ ಹಿಡಿಯುವಂಥದ್ದು ಬರುತ್ತೆ ನಮ್ಮ ಕೈಗೆ. ಹೇಗೆ? ಈ ಯೋಚನೆ ಯಾರಿಗೆ ಅಂತ ಹೇಳಿದ ಕೂಡ್ಲೆ ಉತ್ತರ ಒಂದೇ ಉತ್ತರ ಬರೋದು, ಈ ಯೋಚನೆ ನನಗೆ ಅಂತ ಬರುತ್ತದೆ. ತಕ್ಷಣ ನಾನು ಯಾರು ಅನ್ನುವ ಈ ಅಭ್ಯಾಸವನ್ನು ಹಿಡಿತಾ ಬಾ ಅಂತ ಹೇಳ್ತಾರೆ. ಅಂದ್ರೆ ಮತ್ತೊಮ್ಮೆ ಇನ್ನೊಂದು ಯೋಚನೆ ಉದ್ಭವ ಆಗೋಯ್ತು. ಏನ್ ಮಾಡ್ಬೇಕು? ಅದೇ ಅಭ್ಯಾಸವನ್ನು ಮಾಡು. ಈ ಯೋಚನೆ ಯಾರಿಗೆ ಅಂದ್ರೆ ನನಗೆ ಅಂತ ಬರುತ್ತೆ. ನಾನು ಯಾರು ಅಂತ ಕೇಳ್ಬೋದು. ಸೊ ನಾನು ಯಾರು ಅನ್ನುವ ಯೋಚನೆಯನ್ನು ಪ್ರತಿಯೊಂದು ಯೋಚನೆ ಹಿಂದೇನು ಈ ನಾನು ಇರುವುದರಿಂದ ಪ್ರತಿಯೊಂದು ಯೋಚನೆ ಹೇಳುವಾಗಲೂ ಈ ನಾನು ಯಾರು ಅನ್ನುವ ಪ್ರಶ್ನೆಯನ್ನು ಸತತವಾಗಿ ನಾವು ವಿಚಾರ ಮಾಡಲಿಕ್ಕೆ ಭಗವಾನರು ನಮಗೆ ಒಂದು ಉಪದೇಶವನ್ನು, ಗುಟ್ಟನ್ನು ಹೇಳಿಕೊಟ್ಟಿರ್ತಾರೆ. ಹೇಗೆ? ಯಾವ ಯೋಚನೆ ಇದ್ರು ಅದರ ಹಿಂದೆ ಈ ನಾನು ಅನ್ನುವ ಯೋಚನೆ ಬಚ್ಚಿಟ್ಕೊಂಡಿರ್ಲೇಬೇಕು. ಯಾಕೆಂದ್ರೆ ಮೊದಲೇ ಹೇಳಿರ್ತಾರೆ, ನಾನು ಉದ್ಭವ ಆದ್ಮೇಲೆನೆ ಯಾವ ಯೋಚನೆಯೂ ಹೇಳಕ್ಕಾಗುತ್ತೆ. ನಾನು ಅನ್ನುವ ಯೋಚನೆ ಇಲ್ದಲೆ ಯಾವ ಯೋಚನೆಯೂ ಇರಕ್ಕಾಗೋದಿಲ್ಲ. ನಾನು ಅನ್ನುವ ಯೋಚನೆ ಅಡಗಿದಾಗ ನಿದ್ರೆಯಲ್ಲಿ ಎಲ್ಲಾ ಯೋಚನೆಗಳು ಅಡಗೋಗುತ್ತೆ ಅಂತ ಹೇಳಿರೋದ್ರಿಂದ ಯಾವ ಯೋಚನೆ ಇದ್ರು ಅದರ ಹಿನ್ನೆಲೆಯಲ್ಲಿ ನಾನು ಇರಲೇಬೇಕು. ನಾನು ಯಾರು ಅನ್ನೋದು ಹಿಡಿಯೋದು ತುಂಬಾ ಸುಲಭ. ಈ ಯೋಚನೆ ಯಾರಿಗೆ ಅಂತ ಕೇಳ್ಕೊಂಡ್ರೆ ನನಗೆ ಅಂತ ಬರುತ್ತೆ. ನಾನು ಯಾರು ಅಂತ ಕೇಳಿ ಅಂತ. ಇದು ಮೊದಲನೇ ಭಾಗ, ಅಭ್ಯಾಸ ಅಂತ, ತುಂಬಾ ಮುಖ್ಯ. ಈ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ? ಬಹಿರ್ಮುಖ ಅಂತರ್ಮುಖ ಅನ್ನುವ ಸ್ಥಿತಿಗಳನ್ನು ಹೇಳ್ತಾರೆ. ಈ ಅಭ್ಯಾಸ ಮಾಡೋದ್ರಿಂದ ಮನಸ್ಸು ಅಂತರ್ಮುಖವಾಗಿ ತನ್ನ ಉದ್ಭವ ಸ್ಥಾನದಲ್ಲೇ ನಿಲ್ಲಕ್ಕೆ ಅಭ್ಯಾಸ ಮಾಡಿಕೊಳ್ಳುತ್ತೆ. ಎದ್ದಿದ್ದು ಯೋಚನೆ ಅಡಗೋಗುತ್ತೆ. ಆ ಯೋಚನೆಯನ್ನು ಹಿಂಬಾಲಿಸಿ ಬೆನ್ನಹಟ್ಟಿ ಹೋದಾಗ ಬುದ್ಧಿ, ಬ್ರೈನ್ ಮತ್ತೆ ಸೆನ್ಸಸ್, ಇಂದ್ರಿಯಗಳು ಮತ್ತೆ ಲೋಕ ಅಂತ ಬಹಿರ್ಮುಖ ಆಗೋಗುತ್ತೆ. ಆದ್ರೆ ಈ ಯೋಚನೆ ನಾನು ಯಾರು ಅನ್ನೋ ಯೋಚನೆಯನ್ನು ಹಿಡಿದಾಗ ಮನಸ್ಸು ಅಂತರ್ಮುಖವಾಗಿ ಯಾವಾಗ್ಲೂ ತನ್ನ ಉದ್ಭವ ಸ್ಥಾನದಲ್ಲೇ ನಿಲ್ಲಲಿಕ್ಕೆ ಅಭ್ಯಾಸ ಆಗುತ್ತೆ. ಅವಾಗ ಏನಾಗುತ್ತೆ? ಆವಾಗ ಈ ನಾನು ಅನ್ನುವ ಯೋಚನೆ, ನಾನು ಅನ್ನುವ ಭಿನ್ನ ಭಿನ್ನವಾದ ಯೋಚನೆಗಳ, ವಾಸನೆಗಳ ಸಂಗ್ರಹ ಅದು ಎಲ್ಲ ಹೋಗಿ ಅಲ್ಲಿ ನಾನು ಅನ್ನುವ ಆ ಸ್ಫುರಣವಾದ ಆ ಪರಿಪೂರ್ಣ ವಸ್ತು ಎದ್ದು ಆ ಶಿವಸ್ವರೂಪ, ಆ ಆತ್ಮಸ್ವರೂಪ ಪ್ರಕಟಿಸುತ್ತೆ ಅಂತ ಹೇಳ್ತಾರೆ. ಆಮೇಲೆ ಏನ್ ಮಾಡ್ಬೇಕು? ಅಭ್ಯಾಸ. ಇದು ಒಂದು ಸಾರಿ ನಮಗೆ ಆ ಅನುಭವ ಆದ್ಮೇಲೆ ಯಾವ ಕೆಲಸ ಮಾಡಿದ್ರು ಈ ನಾನು ಅನ್ನುವ ಅಹಂಕಾರದಿಂದ ಮಾಡಬೇಡಿ. ಆವಾಗ ಏನಾಗುತ್ತೆ? ಏನೇ ಇದ್ರು, ಏನೇ ನಡೆದ್ರು ಎಲ್ಲವೂ ಶಿವಸ್ವರೂಪವೇ ಇರುತ್ತೆ ಅಂತ ಭಗವಾನರು ಹೇಳ್ತಾರೆ. ಇಲ್ಲಿ ಭಗವಾನರ ಉತ್ತರದಲ್ಲಿ ಒಂದು ತುಂಬಾ ಒಳ್ಳೆಯ ವಿಷಯ ಅಡಗಿದೆ. ಏನು ಅಂದ್ರೆ, ಭಗವಾನರಲ್ಲಿ ನಿಮಗೆ ನಿಮ್ಮ ಡೂವರ್ಶಿಪ್ ಹೋಗುತ್ತೆ ಅಂತ ಹೇಳಲಿಲ್ಲ, ನಿಮ್ಮ ಕರ್ತೃತ್ವ ಹೋಗುತ್ತೆ ಅಂತ ಹೇಳಲಿಲ್ಲ. ಎಲ್ಲವೂ ಶಿವಸ್ವರೂಪವಾಗಿ ಕಾಣಿಸುತ್ತೆ ಅಂತ ಹೇಳಿರ್ತಾರೆ. ಅಲ್ಲಿ ಸ್ವಲ್ಪ ಧ್ಯಾನ ಮಾಡಬೇಕು. ಆದ್ರೆ ಅಭ್ಯಾಸ ಮಾಡ್ತಾ ಮಾಡ್ತಾ ಅದು ಸತ್ಯವೂ ಸಹ ಆಗುತ್ತೆ. ನಾನು ಅನ್ನುವ ಈ ಪ್ರಜ್ಞೆ ಪೂರ್ಣವಾಗಿ ಆ ಆತ್ಮಸ್ವರೂಪದಲ್ಲಿ ಲೀನವಾದಾಗ, ನಶ್ಯವಾದಾಗ, ನಾಶವಾದಾಗ, ಮನೋನಾಶ ಕೈಗೂಡಿದಾಗ ಅಲ್ಲಿ ಆತ್ಮಸ್ವರೂಪವೇ ಎಲ್ಲ, ಶಿವಸ್ವರೂಪವೇ ಎಲ್ಲ. ಅದು ಏನೇ ಇರಲಿ ಅದು ಶಿವಸ್ವರೂಪವೇ, ಬೇರೆ ಏನೂ ಇಲ್ಲ ಅನ್ನೋದು ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರುತ್ತೆ ಅಂತ ಈ 3 ಭಾಗಗಳು ಅಡಗಿರುವ ಉತ್ತರವನ್ನು ಕೊಡ್ತಾರೆ. ಮೊದಲನೇ ಭಾಗದಲ್ಲಿ ನಾನು ಯಾರು ಅನ್ನುವ ಯೋಚನೆಯನ್ನು ಸತತವಾಗಿ ಹಿಡಿಯೋದು ಹೇಗೆ ಅಂತ ಹೇಳಿರುತ್ತಾರೆ. ಯಾವ ಯೋಚನೆ ಇದ್ರೂ ಇದು ಯಾರಿಗೆ? ನನಗೆ. ನಾನು ಯಾರು ಮಾಡಿದ್ರೆ ಏನಾಗುತ್ತೆ? ಅಂತರ್ಮುಖವಾಗುತ್ತೆ ಮನಸ್ಸು. ಆ ಅಂತರ್ಮುಖ ಸ್ಥಿತಿಯಲ್ಲಿ ಈ ನಾನು ಅನ್ನುವ ಅಹಂಕಾರ ಪೂರ್ಣವಾಗಿ ಕರಗಿ ಆ ನಾನು ಅನ್ನುವ ಪೂರ್ಣ ವಸ್ತು ಎದ್ದು ಪ್ರಕಟಿಸುತ್ತೆ. ಸ್ವಸ್ವರೂಪ ಗೊತ್ತಾಗುತ್ತೆ ನಮಗೆ. ಅದಾದ್ಮೇಲೆ ಏನ್ ಮಾಡ್ಬೇಕು? ಯಾವುದೇ ಕೆಲಸ ಮಾಡಿದ್ರು, ಏನೇ ಮಾಡಿದ್ರು ಈ ನಾನು ಅನ್ನುವ ಭಾವನೆಯನ್ನು ಬಿಟ್ಟು ಆ ಉದ್ಭವ ಸ್ಥಾನದಲ್ಲಿ ಇದ್ದುಕೊಂಡೇ ಮಾಡಿದಾಗ ಸಕಲವು ಶಿವಸ್ವರೂಪವಾಗಿ ಕಾಣಿಸುತ್ತೆ ಅಂತ ಈ ಉನ್ನತವಾದ ಉತ್ತರವನ್ನು, ಉಪದೇಶವನ್ನು ಕೊಟ್ಟಿರುತ್ತಾರೆ ಭಗವಾನರು. ಅದರ ಪ್ರಕಾರ ಒಂದು 10 ನಿಮಿಷ ನಾವು ಸಹ ಆತ್ಮವಿಚಾರ ಅಭ್ಯಾಸ ಮಾಡೋಣ.
ರೇವತಿಯವರು ಇದಕ್ಕೂ ನಮಗೆ ಅನುಕೂಲ ಮಾಡಿಕೊಡಲಿದ್ದಾರೆ. ನಮೋ ರಮಣಮ್ಮ.
ನಮೋ ರಮಣ. ಈಗ ಇದೇ ಒಂದು ಭಾವನೆಯಲ್ಲಿ ಸಾಧುವಂ ಸ್ವಾಮಿಯವರ ಧ್ಯಾನದ ಹಾಡಿನ ಮನನವನ್ನು ಉಜ್ವಲ್ ಜಗದೀಶ್ ಅವರು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಅದೇ ಧ್ಯಾನದ ಅನುಭವವನ್ನು ನಾವು ಮುಂದುವರಿಸೋಣ. ಓಂ ನಮೋ ಭಗವತೆ ಶ್ರೀರಮಣಾಯ. ಎಲ್ಲೂ ಇರುವ ದೈವವ ಎದೆ ಗುಹೆಯಲ್ಲಿ ಕಾಣುನಿ, ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ಎಲ್ಲೂ ಇರುವ ದೈವವ ಎದೆ ಗುಹೆಯಲ್ಲಿ ಕಾಣುನಿ, ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ಭಗವಾನ್ ರಮಣರು ತಾವು 16ನೇ ವಯಸ್ಸಿನಲ್ಲೇ ಸಾವಿನ ಭಯವನ್ನ ಎದುರಿಸಿದ್ರು. ಆ ಸಾವಿನ ಭಯ ಎಷ್ಟು ತೀಕ್ಷ್ಣವಾಗಿತ್ತು ಅಂತ ಹೇಳಿದ್ರೆ, ಇದು ಬರೀ ನನ್ನ ಕಲ್ಪನೆಯಲ್ಲ, ಬರೀ ಯೋಚನೆಯಲ್ಲ, ನಿಜವಾದ ಸಾವೇ ನನ್ನ ಮುಂದೆ ಬಂದಿದೆ. ಇದನ್ನ ಬೇರೆ ಯಾವ ರೀತಿಯಲ್ಲೂ ಇದನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾವುದೇ ಸಹಾಯವನ್ನ ಬೇಡಿದರೆ ಇದರಿಂದ ಪರಿಹಾರವಿಲ್ಲ. ಆದ್ದರಿಂದ ಈ ಸಾವು ಎಂದರೆ ಏನು, ಅದನ್ನ ಪರೀಕ್ಷಿಸಿಯೇ ನೋಡೋಣ, ಎದುರಿಸಿ ನೋಡೋಣ ಅಂತ ಧೈರ್ಯ ಮಾಡಿ ಆ ಸಾವಿನ ನಟನೆಯನ್ನ ಮಾಡಿದ್ರು. ನೆಲದ ಮೇಲೆ ಶವದಂತೆ ಮಲಗಿಬಿಟ್ರು. ಯಾವ ಚಲನೆಯೂ ಇಲ್ಲ, ಯಾವ ಶಬ್ದವೂ ಇಲ್ಲ. ನಾನು ಎಂಬ ಶಬ್ದವೂ ಇಲ್ಲದೆ ಇರಬೇಕಾದ್ರೆ ಈ ದೇಹ ಈಗ ಸತ್ತಿದೆ. ಈ ಬಿರುಸಾದ ದೇಹವನ್ನ ಸ್ಮಶಾನಕ್ಕೆ ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋಗಿ ಈ ದೇಹವನ್ನ ಸುಟ್ಟು ಭಸ್ಮವನ್ನಾಗಿ ಮಾಡ್ತಾರೆ. ಇದೆಲ್ಲ ಆದಾಗ್ಲೂ ಕೂಡ ನನ್ನಲ್ಲಿ ಯಾವುದೋ ಒಂದು ಶಕ್ತಿ ನಾನು 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 ಅಂತ ಬೆಳಗುತ್ತಲೇ ಇದೆ. ಆ ಕ್ಷಣದಲ್ಲಿ ಆ ಬಾಲಕ ವೆಂಕಟರಾಮನಿಗೆ ತಿಳಿಯುತ್ತೆ, ಈ ದೇಹ ನಾನಲ್ಲ, ನನ್ನ ಹೃದಯದಲ್ಲಿ ನಾನು 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 ಎಂದು ನಿರಂತರವಾಗಿ ಸಾವೇ ಇಲ್ಲದೆ ಬೆಳಗ್ತಾ ಇದೆಯಲ್ಲ, ಆ ಶಕ್ತಿಯೇ ನಾನು, ಆ ಆವೇಶವೇ ನಾನು ಎನ್ನುವ ಸತ್ಯ ಅವರಿಗೆ ತಿಳಿಯುತ್ತೆ. ಅದಾದ ನಂತರ ಅವರು ಆ ಶಕ್ತಿಯಲ್ಲೇ ಮುಳುಗಿ ಎಲ್ಲ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು. ಆ ಜ್ಞಾನೋದಯವಾದ ಮೇಲೆ ಅವರು ಕೂತಿರಲಿ, ನಿಂತಿರಲಿ, ಓದುತ್ತಿರಲಿ ಅಥವಾ ಆಟ ಆಡುತ್ತಿರಲಿ, ಆ ಶಕ್ತಿಯಲ್ಲೇ ಮಗ್ನರಾಗಿ ಅವರು ಎಲ್ಲಾ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು. ಆ ಶಕ್ತಿಯೇ ನಾವು ಎನ್ನುವ ಸತ್ಯವನ್ನ ತಿಳಿದ ಭಗವಾನ್ ರಮಣರು ಅದೇ ಶಕ್ತಿಯೇ ಎಲ್ಲೆಡೆ ಬೆಳಗುತ್ತಿದೆ ಎನ್ನುವ ಸತ್ಯವನ್ನ ನಮಗೆ ತಿಳಿಸಲು ಅರುಣಾಚಲಕ್ಕೆ ಬಂದರು. ಅರುಣಾಚಲ ಏನು ಅಂತ ಹೇಳಿದ್ರೆ, ಸ್ಕಂದ ಪುರಾಣದಲ್ಲಿ ಅರುಣಾಚಲ ಮಹಾತ್ಮ್ಯ ಎನ್ನುವ ಒಂದು ಕಾಂಡದಲ್ಲಿ ಅರುಣಾಚಲ ಈ ಭೂಮಿಯ ಹೃದಯ, ಆ ಹೃದಯ ಹೇಗೆ ಹೃದಯದಿಂದ ಆ ಆತ್ಮಶಕ್ತಿ ದೇಹದ ಎಲ್ಲ ಅಂಗಾಂಗಗಳಿಗೆ ಚಲಿಸಿ ನಮ್ಮಲ್ಲಿ ಅನೇಕ ಚಟುವಟಿಕೆಗಳನ್ನ ಹೇಗೆ ಮಾಡಿಸುತ್ತೋ, ಅದೇ ರೀತಿ ಈ ವಿಶ್ವದ ಹೃದಯವಾದಂತಹ ಆ ಅರುಣಾಚಲ ತನ್ನ ನೆಲೆಯಲ್ಲಿ ಬೆಳಗುತ್ತಾ, ಹೇಗೆ ಸೂರ್ಯ ತಾನು ಬೆಳಗುವುದರಿಂದ ಬೇರೆ ಎಲ್ಲ ಕೆಲಸ ಚಟುವಟಿಕೆಗಳು ಈ ಪ್ರಪಂಚದಲ್ಲಿ ನಡೆಯುತ್ತದೋ, ಅದೇ ರೀತಿ ಅರುಣಾಚಲ ಆ ಹೃದಯವಾಗಿ ಬೆಳಗುತ್ತಾ ಈ ಪ್ರಪಂಚದ ಎಲ್ಲಾ ಚಟುವಟಿಕೆಗಳನ್ನ ನಡೆಸುತ್ತಿದ್ದಾನೆ ಅನ್ನುವ ಒಂದು ಸತ್ಯ ಅದರಲ್ಲಿ ಉಲ್ಲೇಖನಗೊಂಡಿದೆ. ಆ ಸತ್ಯವನ್ನ ಈ ಭೂಮಿ ಎನ್ನುವ ದೇಹದಲ್ಲಿ ಆತ್ಮವಾಗಿ ಬೆಳಗುವ ಹೃದಯವೇ ಅರುಣಾಚಲ. ಈ ಅರುಣಾಚಲ ಹೃದಯ ವಿದ್ಯೆಯ ಮಹಾತ್ಮೆಯನ್ನ ತಿಳಿಸಲು ಭಗವಾನ್ ರಮಣರು ತಾಯಿ ಮೀನಾಕ್ಷಿಯ ಮಡಿಲಿಂದ ಅರುಣಾಚಲನ ಶಿವನ
ಪಾದಕ್ಕೆ ಬಂದರು. ಅಲ್ಲೇ ನೆಲೆಸಿ ಈ ಹೃದಯ ವಿದ್ಯೆಯನ್ನ ಬಂದ ಎಲ್ಲರಿಗೂ ಪಸರಿಸುತ್ತಾ ಆ ಹೃದಯದಲ್ಲೇ ನಿಂತಿದ್ದರು. ಆ ಹೃದಯದಲ್ಲಿ ನಿಂತಿದ್ದ ಭಗವಾನ್ ರಮಣರಿಗೆ ಎಲ್ಲವೂ ಅರುಣಾಚಲ ಸ್ವರೂಪರೇ. ಒಮ್ಮೆ ಕಾರ್ತಿಕೇಯ ದೀಪಂ ಸಂಭ್ರಮ. ಆ ಕಾರ್ತಿಕೇಯ ದೀಪ ಸಂಭ್ರಮದಲ್ಲಿ ಅನೇಕ ಜನ ಆ ಜ್ಯೋತಿ, ಅಲ್ಲಿ ಅರುಣಾಚಲದ ತುತ್ತ ತುದಿಯಲ್ಲಿ ಬೆಳಗುವ ಜ್ಯೋತಿಯನ್ನ ನೋಡಲು ಅನೇಕ ಜನ ಬರ್ತಾರೆ. ಲಕ್ಷಾನುಗಟ್ಟಲೆ ಜನ ಆ ಜ್ಯೋತಿಯನ್ನು ನೋಡಲು ಬರ್ತಾ ಇರ್ತಾರೆ. ಆ ಸತಿ ಆ ಕಾರ್ತಿಕೇಯ ದೀಪಂ ಮಾಸದಲ್ಲಿ, ಅದನ್ನು ಯೂಶಲಿ ನವೆಂಬರ್ ಡಿಸೆಂಬರ್ ಮಾಸದಲ್ಲಿ ತಿಂಗಳಲ್ಲಿ ಬರುವ ಆ ಒಂದು ಹಬ್ಬದಲ್ಲಿ ಮಳೆ ಸಹಜ. ಆ ಮಳೆಯ ಕಾರಣ ಎಲ್ಲರೂ ಜನರ ಕಾಲೆಲ್ಲ ಮಣ್ಣಾಗಿದೆ. ಆ ಮಣ್ಣಿನ ಕಾಲಿನಲ್ಲೇ ಭಗವಾನ್ ರಮಣರ ಇದಕ್ಕೆ ಸನ್ನಿಧಿಗೂ ಬಂದು ಭಗವಾನರ ದರ್ಶನವನ್ನ ಪಡೆದು ಅವರ ನಮಸ್ಕಾರವನ್ನ ಮಾಡಿ ಮತ್ತೆ ತಮ್ಮ ಗಿರಿ ಪ್ರದಕ್ಷಿಣೆಯನ್ನ ಮುಂದುವರೆಸ್ತಾರೆ ಜನರು. ಸೊ ಆದ್ರಿಂದ ಆ ಭಗವಾನ್ ರಮಣರ ಕೊಠಡಿ ಎಲ್ಲ ಈ ಕೆಸರಾಗುತ್ತೆ, ಕೊಠಡಿ ಎಲ್ಲ ಗಲೀಜಾಗತ್ತೆ. ಭಗವಾನ್ ರಮಣರು ಕೂಡ, ಭಗವಾನ್ ರಮಣರ ಒಂದು ಆ ಕೌಚ್ ಇದೆಯಲ್ಲ ಅದಕ್ಕೂ ಗಲೀಜಾಗತ್ತೆ ಅಂತ ಹೇಳಿ ಭಕ್ತರು ಒಂದು ಉಪಾಯವನ್ನ ಮಾಡಿ ಆ ಭಗವಾನ್ ರಮಣರ ಕೌಚಿಗೂ ಅದರ ಜನರ ಮಧ್ಯೆಯೂ ಇರುವ ಒಂದು ಬ್ಯಾರಿಕೇಡ್, ಒಂದು ಅಡ್ಡ ಇರುವ ಒಂದು ಹಲಿಗೆಯನ್ನ ಅವ್ರೇನ್ ಮಾಡ್ತಾರೆ, ಸ್ವಲ್ಪ ಮುಂದಕ್ಕೆ ಜರುಗಿಸ್ತಾರೆ. ಮುಂದಕ್ಕೆ ಜರುಗಿಸಿ ಈಗ ಜರುಗಿಸಿದಾಗ ಭಗವಾನ್ ರಮಣರಿಗೆ ತೊಂದರೆ ಆಗೋದಿಲ್ಲ ಅನ್ನುವ ಭಾವನೆಯಿಂದ ಭಕ್ತರು ಆ ರೀತಿ ಮಾಡಿರ್ತಾರೆ. ಆದ್ರೆ ಭಗವಾನರು ಅಲ್ಲೇ ಬೆಟ್ಟದ ಮೇಲೆ ಸುತ್ತಕೊಂಬರಕ್ಕೆ ಹೋದ ರಮಣರು ಮತ್ತೆ ವಾಪಸ್ ಬಂದಾಗ ಈ ಒಂದು ಅರೇಂಜ್ಮೆಂಟ್ ಅನ್ನ ನೋಡ್ತಾರೆ. ನೋಡಿ ಅಲ್ಲಿದ್ದ ಇನ್ನೊಬ್ಬ ಭಕ್ತನನ್ನ ಕರೆದು, ಬನ್ನಿ ಈ ಮಂಚವನ್ನ, ಈ ನನ್ನ ಕೌಚ್ನ ಸ್ವಲ್ಪ ಮುಂದಕ್ಕೆ, ಆ ಬ್ಯಾರಿಕೇಡ್ ಮುಂದಕ್ಕೆ ಹತ್ತಿರಕ್ಕೆ ತೆಗೆದುಕೊಂಡು ಬರೋಣ ಅಂತ ಹೇಳಿ ಅದನ್ನ ಬ್ಯಾರಿಕೇಡ್ ಹತ್ತಿರ ತಗೊಂಡ್ಬರ್ತಾರೆ. ಆಗ ಭಕ್ತರು ಬಂದು, ಭಗವಾನ್ರೇ ನಿಮಗ್ ತೊಂದರೆ ಆಗದೆ ಇರ್ಲಿ, ಆ ಕೊಚ್ಚೆ ಕೆಸರು ಗಲೀಜು ನಿಮ್ಮ ಹತ್ರ ಬರ್ದೇ ಇರ್ಲಿ ಅಂತ ಹೇಳಿ ಈ ರೀತಿ ಒಂದು ಮಾಡಿದ್ರಿ, ನೀವ್ ಯಾತಕ್ಕೆ ಮತ್ತೆ ಇದನ್ನ ಹತ್ರ ತಗೊಂಬಂದ್ರಿ ಅಂತ ಹೇಳಿದಾಗ, ಅವರೆಲ್ಲ ಬರ್ತಾ ಇರೋರೆಲ್ಲಾನು ಯಾರು ಅಂತ ತಿಳ್ಕೊಂಡಿದ್ದೀರಾ? ಬರೀ ನನ್ನ ನೋಡಕ್ ಬರ್ತಾ ಇಲ್ಲ, ನನಗೆ ಆ ಅರುಣಾಚಲ ದರ್ಶನ ನೀಡಲು ಅವನೇ ಬರ್ತಾ ಇದ್ದಾನೆ. ಆ ಅರುಣಾಚಲ ಬಂದಾಗ ನಾನು ಹಿಂದಕ್ಕೆ ಕೂತು ಅವನನ್ನ ನೋಡೋದು ಒಳ್ಳೇದಾ? ಅಥವಾ ಅವನು ಹತ್ತಿರದಿಂದ ಆ ಅರುಣಾಚಲನ ನೋಡಿ ನಮಿಸುವ ಸೌಭಾಗ್ಯ ನಮಗೂ ಬೇಡವೇ ಅಂತ ಭಗವಾನ್ ರಮಣರು ಈ ರೀತಿನಲ್ಲಿ ಹೃದಯದಲ್ಲಿ ಅರುಣಾಚಲನನ್ನ ಕಂಡ ಭಗವಾನ್ ರಮಣರಿಗೆ ಎಲ್ಲವೂ ದೈವಮಯ. ಈ ಸತ್ಯವನ್ನೇ ಭಗವಾನ್ ರಮಣರು ಎಲ್ಲರಿಗೂ ತಿಳಿಸ್ತಾ ಇದ್ರು. ಒನ್ ಕಾನ್ಶಿಯಸ್ನಲ್ಲಿ, ಈ ಒಂದು ಚೈತನ್ಯದಲ್ಲಿ ಬೇರೆ ಎನ್ನುವುದೇ ಇಲ್ಲ. ಯಾರೋ ಒಬ್ರು ಭಕ್ತರು ಬಂದು, ಭಗವಾನ್ರೇ ಒಂದು ಜ್ಞಾನಿ ಇನ್ನೊಂದು ಜ್ಞಾನಿಯನ್ನ ಕಂಡು ಹಿಡಿಬಹುದಾ, ಅವ್ರನ್ನ ಗುರುತಿಸಬಹುದಾ ಅಂತ ಭಕ್ತರು ಕೇಳಿದಾಗ ಭಗವಾನ್ ರಮಣರು, ಜ್ಞಾನಿಗಳಿಗೆ ಬೇರೆ ಅನ್ನುವುದೇ ಇಲ್ಲ. ಯಾತಕ್ಕಂತ ಹೇಳಿದ್ರೆ ಆ ಜ್ಞಾನಿಗಳು ಆ ದೇವರ ಶಕ್ತಿಯಲ್ಲಿ ಒಂದಾಗಿರ್ತಾರೆ. ಅವರಿಗೆ ಎಲ್ಲವೂ ದೈವಮಯವಾಗೇ ಕಾಣುತ್ತದೆ. ಅವರಿಂದ ಬೇರೆ ಯಾವುದೂ ಇಲ್ಲ ಅನ್ನುವ ಒಂದು ಪರಿಪೂರ್ಣ ಅನುಭವ ಅವರಿಗಿರುತ್ತೆ. ಈ ಅನುಭವವನ್ನೇ ಅವರು ತಮ್ಮೆಡೆಗೆ ಬಂದ ಭಕ್ತರಿಗೆಲ್ಲ ಈ ಸತ್ಯವನ್ನೇ ತಿಳಿಸ್ತಾ ಇದ್ರು. ತಾಯಿ ಅಳಗಮ್ಮ ತುಂಬಾ ಮಡಿವಂತಿಕೆಯಿಂದ ಮೊದಲು ತಾವು ಅಡುಗೆಯನ್ನ ಮಾಡಿ, ಅವರ ಅರುಣಾಚಲದಲ್ಲಿ ಸ್ಕಂದಾಶ್ರಮದಲ್ಲಿ ಇರ್ಬೇಕಾದ್ರೆ ತಾವು ಮೊದಲು ಅಡುಗೆಯನ್ನ ತಯಾರು ಮಾಡಿ ಅವರು ಮೊದಲು ತಿಂದು ಆಮೇಲೆ ಇತರರಿಗೆ ಬಡಿಸ್ತಾ ಇದ್ರು. ಅದು ಅವರ ಒಂದು ಸಾಧನೆಯ ಒಂದು ಭಾಗವಾಗಿತ್ತು. ಆದ್ರೆ ಭಗವಾನ್ ರಮಣರು ಆ ಸನ್ನಿಧಿಯಲ್ಲಿ ಒಬ್ಬ ಹುಲ್ಲು ಕುಯ್ಯುವವನು ತಲೆ ಸುತ್ತು ಕೆಳಗಡೆ ಬಿದ್ದ್ಬಿಟ್ಟಿರ್ತಾನೆ. ಆಗ ಅವರ ಭಕ್ತರೆಲ್ಲ ಅವ್ರನ್ನ ಆಶ್ರಮಕ್ಕೆ ಕರೆದುಕೊಂಡು ಬಂದು, ಭಗವಾನ್ ಇವನು ಬೆಳಗ್ಗೆಯಿಂದ ಏನು ತಿಂದಿಲ್ಲ ಕಾರಣ ತಲೆ ಸುತ್ತಿ ಕೆಳಗಡೆ ಬಿದ್ದಿದ್ದಾನೆ ಅಂತ ಹೇಳಿದಾಗ ಭಗವಾನ್ ರಮಣರು ಆ ಭಕ್ತರನ್ನ ಕರೆದು, ಒಳಗಡೆ ಹೋಗಿ ತಾಯಿಯಿಂದ ಊಟವನ್ನ ತೆಗೆದುಕೊಂಡು ಬಾ, ಈ ಹುಲ್ಲು ಕುಯ್ಯುವವನಿಗೆ ಕೊಡೋಣ ಅಂತ ಹೇಳಿದಾಗ ಆ ಭಕ್ತರು ಹೋಗಿ ತಾಯಿಯನ್ನ ಕೇಳ್ತಾರೆ. ತಾಯಿ ಹೇಳ್ತಾಳೆ, ನಾ ಇನ್ನೂ ಊಟ ಮಾಡಿಲ್ಲ, ಭಗವಾನ್ರಿಗೆ ಗೊತ್ತಲ್ಲ ನಾನು ಮೊದಲು ಊಟ ಮಾಡಿದೆ, ನಾನು ಯಾರಿಗೂ ಊಟ ಕೊಡೋದಿಲ್ಲ ಅಂತ ಹೇಳಿ.
ಹೋಗದನ್ನೇ ಹೇಳು ಅಂತ ತಾಯಿ ಆ ಭಕ್ತರನ್ನ ಕಳಿಸ್ಕೊಡ್ತಾರೆ. ಆ ಭಕ್ತರು ಸಂಕೋಚದಿಂದ ಈ ತರ ಹೇಳಿದ್ರು ಅಂತ ಭಗವಾನ್ ರಮಣರ ಹತ್ರ ಹೇಳಿದಾಗ ಭಗವಾನ್ ರಮಣರೇ, ಅಮ್ಮ ಅಮ್ಮ ಬಾ ಇಲ್ಲಿ, ಯಾರು ಬಂದಿದ್ದಾರೆ ನೋಡು ಅಂತ ತಾಯಿಯನ್ನ ಕರೀತಾರೆ. ತಾಯಿ ಯಾರೋ ಬಂದಿದ್ದಾರಲ್ಲ, ನನ್ನ ಕರೀತಾ ಇದ್ದಾರಲ್ಲ ಭಗವಾನ್ರು ಅಂತ ಹೇಳಿ ಅವರು ಹೊರಗೆ ಬಂದಾಗ ಆ ಹುಲ್ಲು ಕುಯ್ಯುವವನಲ್ಲಿ ಅರುಣಾಚಲನ ದರ್ಶನ ಅವರಿಗಾಗತ್ತೆ. ಓ, ಅರುಣಾಚಲನೇ ಬಂದಿದ್ದಾನೆ ಊಟ ತಿನ್ನಲು ಅಂತ ಹೇಳಿ ಬೇಗನೆ ಒಳಗೆ ಹೋಗಿ ಒಂದು ಎಲೆಯನ್ನ ಊಟವನ್ನ ತೆಗೆದುಕೊಂಡು ಬಂದು ಊಟವನ್ನ ಬಡಿಸಿದ್ರು. ಅದಾದ ನಂತರ ಆ ತಾಯಿ ಕೂಡ ಎಲ್ಲರಲ್ಲೂ ಅರುಣಾಚಲನ ಸ್ವರೂಪವನ್ನ ಕಾಣಲು ಪ್ರಾರಂಭಿಸಿದ್ರು. ಭಗವಾನ್ ರಮಣರು ಈ ಸತ್ಯವನ್ನೇ ನಮಗ್ ತಿಳಿಸ್ತಾರೆ. ಎಲ್ಲೆಡೆಯೂ ಭಗವಂತನಿದ್ದಾನೆ, ಆದ್ರೆ ನಮಗ ತಿಳಿತಾ ಇಲ್ಲ, ನಮಗೆ ಆ ಭಗವಂತನ ದರ್ಶನ ಎಲ್ಲದರಲ್ಲೂ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಮೊದಲು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಎಲ್ಲೆಡೆ ಇರುವ ಭಗವಂತ ನಿಮ್ಮೊಳಗೆಯೂ ಇದ್ದಾನೆ ತಾನೆ, ಅವನನ್ನ ನಿಮ್ಮ ಹೃದಯದಲ್ಲಿ ಕಂಡು ಹಿಡಿದುಕೊಳ್ಳೋದು ಬಹಳ ಸುಲಭ. ಆದ್ರಿಂದ ನಿಮ್ಮೊಳಗೆ, ನಿಮ್ಮ ಹೃದಯದೆಡೆಗೆ ತಿರುಗಿ ಅಲ್ಲಿ ಆ ಭಗವಂತನ ದರ್ಶನವನ್ನ ಮಾಡಿಕೊಳ್ಳಿ. ಆ ಭಗವಂತ ನಿಮಗೋಸ್ಕರ ಆ ಹೃದಯದಲ್ಲಿ ನಾನು ನಾನು ಅಂತ ಬೆಳಗುತ್ತಾ ಅಲ್ಲೇ ಪ್ರಿಯತಮನಾಗಿ ಕಾದಿದ್ದಾನೆ, ನಮ್ಮ ಬರುವಿಕೆಯನ್ನೇ ಕಾದಿದ್ದಾನೆ. ನಾವು ಅವನೆಡೆಗೆ ತಿರುಗಿದಾಗ ಅವನು ಆನಂದದಿಂದ ಓಡಿ ಬಂದು ನಮ್ಮನ್ನ ತಬ್ಬಿಕೊಂಡು ಅವನಲ್ಲಿ ಒಂದಾಗಿ ಮಾಡುತ್ತಾನೆ. ಆ ಒಂದು ಯೋಗ ಪಡೆದಾಗ ಇಡೀ ಪ್ರಪಂಚವೇ, ಇಡೀ ವಿಶ್ವವೇ ಆ ಭಗವಂತನ ಶಕ್ತಿ ಎನ್ನುವ ಅರಿವು ನಮಗಾಗತ್ತೆ ಅಂತ ಸಾಧು ಸ್ವಾಮಿಗಳು ಈ ಒಂದು ಸಾಲಿನಲ್ಲಿ ಹೇಳಿದ್ದಾರೆ. ಓಂ ನಮೋ ಭಗವತೆ ಶ್ರೀರಮಣಾಯ. ನಮೋ ರಮಣ. ಈಗ ದಿಲೀಪ್ ಸಿಂಹ ಅವರು ಅವರ ಮನನವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದಾರೆ. ನಮೋ ರಮಣ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಯಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ ಹೃದಿ ವಿಷಮನಸಾ ಸ್ವಂ ಚಿನ್ವತ ಮಜ್ಜತವ ಪವನಚಲನರೋಧ ಆತ್ಮನಿಷ್ಠೋ ಭವತ್ವಂ. ನಾವು ಧ್ಯಾನ ಅನ್ನುವ ಈ ಪುಸ್ತಕದಿಂದ ರಮಣರು ಭಗವಾನರು ಧ್ಯಾನದ ಬಗ್ಗೆ ಕೊಟ್ಟಿರುವ ಉತ್ತರಗಳನ್ನು ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂಥ AR ನಟರಾಜನ್ ಅವರು ಸಂಗ್ರಹಿಸಿ ಈ ಪುಸ್ತಕವನ್ನು ಹೊರತಂದಿದ್ದಾರೆ. ಇದರಿಂದ ನಾವು ಧ್ಯಾನದ ಬಗ್ಗೆ ನಾವು ವಿಚಾರ ಮಾಡ್ತಾ ಇದ್ದೇವೆ. ಈ ವಾರದ ಪ್ರಶ್ನೆ ಭಕ್ತರು ಕೇಳ್ತಾರೆ, ಆತ್ಮ ಮತ್ತು ಅನಾತ್ಮ ಇವುಗಳನ್ನು ನಾನು ವಸ್ತು ಮತ್ತು ಅದರ ನೆರಳು ಎಂದು ಭಾವಿಸಬಹುದೇ? ಪ್ರಶ್ನೆ, ಆತ್ಮ ಮತ್ತು ಅನಾತ್ಮವ ಇವುಗಳನ್ನು ನಾನು ವಸ್ತು ಮತ್ತು ಅದರ ನೆರಳು ಎಂದು ಭಾವಿಸಬಹುದೇ? ಮಹರ್ಷಿಗಳು ಯಾರು ನೆರಳನ್ನು ಮಾತ್ರ ನೋಡಿ ಅದನ್ನು ವಸ್ತುವೆಂದು ತಪ್ಪಾಗಿ ತಿಳಿಯುತ್ತಾರೋ ಮತ್ತು ಅದರ ನೆರಳನ್ನು ಸಹ ನೋಡುತ್ತಾರೋ ಅಂಥವರಿಗೆ ವಸ್ತು ಮತ್ತು ಅದರ ನೆರಳು ಇರುತ್ತವೆ. ಆದರೆ ಸತ್ಯತತ್ವವನ್ನು ಮಾತ್ರ ಅರಿತವನಿಗೆ ವಸ್ತುವೂ ಇಲ್ಲ, ನೆರಳೂ ಇಲ್ಲ ಅನ್ನುವ ಉತ್ತರವನ್ನು ಕೊಟ್ಟಿರ್ತಾರೆ. ಉತ್ತರವನ್ನು ಮತ್ತೊಮ್ಮೆ ನೋಡೋಣ. ಯಾರು ನೆರಳನ್ನು ಮಾತ್ರ ನೋಡಿ ಅದನ್ನು ವಸ್ತುವೆಂದು ತಪ್ಪಾಗಿ ತಿಳಿಯುತ್ತಾರೋ ಮತ್ತು ಅದರ ನೆರಳನ್ನು ಸಹ ನೋಡುತ್ತಾರೋ ಅಂಥವರಿಗೆ ವಸ್ತು ಮತ್ತು ಅದರ ನೆರಳು ಇರುತ್ತವೆ. ಆದರೆ ಸತ್ಯ ವಸ್ತುವನ್ನು ಮಾತ್ರ ಅರಿತವನಿಗೆ ವಸ್ತುವೂ ಇಲ್ಲ, ನೆರಳೂ ಇಲ್ಲ ಅನ್ನುವ ಉತ್ತರವನ್ನು ಕೊಟ್ಟಿರ್ತಾರೆ. ಇಲ್ಲಿ
ಭಕ್ತರು ಕೇಳ್ತಾ ಇರುವ ಪ್ರಶ್ನೆ, ಆತ್ಮ ಮತ್ತು ಅನಾತ್ಮ ಇವುಗಳನ್ನು ನಾನು ಒಂದು ವಸ್ತು ಎಂಬಂತೆ ಮತ್ತು ನೆರಳು, ಅವರ ಪ್ರಕಾರ ನಾನು ಅನ್ನುವುದು ಚೈತನ್ಯಮಯವಾಗಿ ಕಾಣ್ತಾ ಇದೆ. ಅದರ ನೆರಳು, ನನ್ನ ನೆರಳೇನಿದೆ ಈ ದೇಹದಿಂದ ಉಂಟಾದ ನೆರಳು, ಅದಕ್ಕೆ ಚೈತನ್ಯವಿಲ್ಲ, ಆ ರೀತಿ ಕಾಣ್ತಾ ಇರೋದ್ರಿಂದ ಆ ರೀತಿ ನಾವು ಈ ಆತ್ಮ ಮತ್ತು ಅನಾತ್ಮವನ್ನು ಗ್ರಹಿಸಬಹುದೇ ಅಂತ ಪ್ರಶ್ನೆಯನ್ನ ಭಗವಾನರಿಗೆ ಕೊಡ್ತಾ ಇದ್ದಾರೆ. ಇಲ್ಲಿ ಭಗವಾನರು ಬಹಳ ಸರಳವಾಗಿ, ಬಹಳ ನೇರವಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಒಂದು, ಈ ರೀತಿ ಕೇಳಿದಾಗ ನಾವು ಪ್ರಶ್ನೆಯನ್ನ, ಅಂದ್ರೆ ನಾನು ಅನ್ನುವುದು ಚೈತನ್ಯಮಯವಾಗಿದೆ ಅಂತ ಈ ದೇಹ ಭಾವವನ್ನು ಹೊಂದಿದ ಈ ನಾನನ್ನ, ಇದನ್ನ ಗುರುತಿಸ್ಕೊಂಡು ಇದನ್ನೇ ನಾನು ಅಂತ ಅರ್ಥಕೊಂಡು ನೋಡಿದಾಗ ಮಾಡ್ತಾ ಇರುವ ತಪ್ಪೇನಪ್ಪ ಅಂತಂದ್ರೆ, ಅನಾತ್ಮ ವಸ್ತುವನ್ನೇ ಆತ್ಮವಸ್ತು ಅಂತ ನೋಡ್ತಾ ಇರುವಂತ ಭಾವ. ಈ ನಾನು, ಈ ದೇಹ ಅನ್ನುವುದೇ ಅನಾತ್ಮ ವಸ್ತು, ಆ ರೀತಿಯಲ್ಲೂ ತಪ್ಪಾಗ್ತಾ ಇದೆ ಅನ್ನೋದನ್ನ ಉತ್ತರದ ಮೂಲಕ ತೋರಿಸ್ತಾರೆ. ಇನ್ನೊಂದು, ಭಗವಾನರು ಕೊಡುವಂತಹ ಮೂಲ ಏನಪ್ಪಾ ಅಂತಂದ್ರೆ, ನಾನು ಅನ್ನುವುದು ಈ ದೇಹ ಭಾವನೆ ಅಂತ ಏನಿದೆ ಅದನ್ನ ನಾವು ಒಂದು ವಸ್ತುವಿನಂತೆ ನೋಡಿ ಗುರುತಿಸ್ಬಿಡ್ಬೋದು. ಈಗ ನನ್ನ ದೇಹವನ್ನು ನಾನು ನೋಡ್ಕೊಂಡಾಗ ಇದನ್ನ ನಾನು ಅಂತ ಅರ್ಥ ಮಾಡ್ಕೊಂಡಾಗೆ, ಇನ್ನೊಬ್ರ ದೇಹವನ್ನು ನೋಡಿ ಅದನ್ನ ಅವರು ಅಂತ ಅರ್ಥ ಮಾಡ್ಕೊಂಡಾಗೆ, ಇನ್ನೊಂದು ದೇಹವನ್ನ ನೋಡಿ ಅದು ಇನ್ನೊಬ್ಬರು ಅನ್ನುವ ಹಾಗೆ ಅರ್ಥ ಮಾಡ್ಕೊಂಡಾಗೆ, ಆತ್ಮವನ್ನು ವಸ್ತುವಿನ ರೂಪದಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಅನ್ನುವ ಇನ್ನೊಂದು ಸೂಕ್ಷ್ಮತೆಯನ್ನು ಸಹ ತೋರಿಸ್ತಾ ಇದ್ದಾರೆ. ನಾವು ಮಾಡುವಂತ ಎರಡು ತಪ್ಪು, ಒಂದು ಅನಾತ್ಮ ವಸ್ತುವನ್ನೇ ಆತ್ಮವಸ್ತು ಅಂತ ನೋಡುವುದು ಮೊದಲನೇ ತಪ್ಪು, ಮತ್ತೆ ಆತ್ಮವಸ್ತುವನ್ನು ವಸ್ತುವಿನಂತೆ ನೋಡಬಹುದು ಅನ್ನುವ ಇನ್ನೊಂದು ತಪ್ಪು. ಎರಡು ತಪ್ಪನ್ನ ನಾವು ಎಲ್ಲ ಪ್ರಪಂಚದಲ್ಲಿ ಈ ರೀತಿನೇ ನೋಡಿರೋದ್ರಿಂದ ನಾವು ಈ ಎರಡು ಭಾವವನ್ನ ಇಟ್ಕೊಂಡು ಆತ್ಮಾನ್ವೇಷಣೆಯನ್ನ ಮಾಡ್ತಾ ಇರ್ತೇವೆ. ಒಂದೇನಪ್ಪಾ ಅಂತಂದ್ರೆ, ಈ ದೇಹವನ್ನೇ ಅನಾತ್ಮ ವಸ್ತುವನ್ನೇ ಆತ್ಮ ಅಂತ ತಿಳ್ಕೊಳ್ಳೋದು. ಎರಡನೇದು, ಆತ್ಮವನ್ನು ವಸ್ತುವಿನಂತೆ ಇನ್ನೊಂದು ಯಾವುದೋ ಒಂದು ವಸ್ತುವನ್ನ ನೋಡಿ ಗುರುತಿಟ್ಕೊಂಡ ಹಾಗೆ ಆತ್ಮವನ್ನು ವಸ್ತುವ ರೂಪದಲ್ಲಿ ನೋಡಬಹುದು ಅನ್ನ ಈ ಎರಡು ತಪ್ಪು ದೃಷ್ಟಿಕೋನದಿಂದ ನಾವು ಆತ್ಮಾನ್ವೇಷಣೆ ಅಥವಾ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡ್ತಾ ಇರ್ತಾರೆ. ಇದೆರಡನ್ನು ಭಗವಾನರು ಈ ಉತ್ತರದ ಮೂಲಕ ತೆಗೆದಾಕ್ತಾರೆ. ಅವ್ರೇನ್ ಹೇಳ್ತಾರೆ, ಯಾರು ನೆರಳನ್ನು ಮಾತ್ರ ನೋಡಿ ಅದನ್ನು ವಸ್ತುವೆಂದು ತಪ್ಪಾಗಿ ತಿಳಿಯುತ್ತಾರೋ ಮತ್ತು ಅದರ ನೆರಳನ್ನು ಸಹ ನೋಡುತ್ತಾರೋ ಅಂತವರಿಗೆ ವಸ್ತು ಮತ್ತು ಅದರ ನೆರಳು ಇರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಮೊದಲಾಗಿ ನೋಡ್ತಾ ಇರೋದೇ ಒಂದು ನೆರಳನ್ನ, ಮೊದಲಾಗಿ ನೋಡ್ತಿರೋದೇ ಅನಾತ್ಮ ವಸ್ತುವನ್ನ, ಅದನ್ನು ನೋಡಿ ಅದೇ ವಸ್ತು ಅಂತ ತಿಳ್ಕೊಂಡಿದ್ದಾರೆ, ಅದೇ ತಪ್ಪಾಗಿ ಆತ್ಮ ಅಂತ ತಿಳ್ಕೊಂಡಿದ್ದಾರೆ. ಹಾಗೆ ತಿಳ್ಕೊಂಡು ತಿಳ್ಕೊಳ್ಳೋದೊಂದೇ ಅಲ್ಲ, ಆ ನಾನು ಅನ್ನುವ ಭಾವ, ದೇಹ ಭಾವವನ್ನೇ ಹೊಂದಿರೋ ಈ ಅನಾತ್ಮ ವಸ್ತುವನ್ನೇ ಅದರ ನೆರಳು, ಅಂದ್ರೆ ಅದಕ್ಕೆ ಹೊಂದಿಕೊಂಡು ನಾನು ಈ ದೇಹ ಅಂತ ಪರಿಗಣಿಸಿದ ಮೇಲೆ ಇದಕ್ಕೆ ಹೊಂದಿಕೊಂಡು ಬೇರೆ ಬೇರೆ ಎಲ್ಲ ಕಾಣುತ್ತೆ, ಬೇರೆ ಬೇರೆ ಭಿನ್ನತೆಗಳೆಲ್ಲ ಕಾಣುತ್ತೆ. ಅದನ್ನ ಭಗವಾನರು ಏನ್ ಹೇಳ್ತಾರೆ, ಆ ನೆರಳಿಗೆ ಆ ನೆರಳಿನಿಂದ ಉತ್ಪಾದನೆಯಾದ ಇನ್ನೊಂದು ನೆರಳುಗಳು, ಅವನ್ನೆಲ್ಲ ವಸ್ತು ಅಂತ ಪರಿಗಣಿಸ್ತಾರೆ. ಇದು ನಾವು ಮಾಡ್ತಾ ಇರುವ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಶ್ಲೋಕದ ಮತ್ತೆ ಓದ್ತೀನಿ. ಯಾರು ನೆರಳನ್ನು ಮಾತ್ರ ನೋಡಿ ಅದನ್ನು ವಸ್ತುವೆಂದು ತಪ್ಪಾಗಿ ತಿಳಿಯುತ್ತಾರೋ ಮತ್ತು ಅದರ ನೆರಳನ್ನೂ ಸಹ ನೋಡುತ್ತಾರೋ ಅಂತವರಿಗೆ ವಸ್ತು ಮತ್ತು ಅದರ ನೆರಳು ಇರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾರು ಅನಾತ್ಮ ವಸ್ತುವನ್ನೇ ಆತ್ಮವಸ್ತು ಎಂದು ತಿಳಿಯುತ್ತಾರೋ ಮತ್ತೆ ಆ ಅನಾತ್ಮ ವಸ್ತುವಿನಿಂದ ಉಂಟಾದ ಎಲ್ಲ ಭೇದಗಳನ್ನೂ ಸಹ ಸತ್ಯ ಅಂತ ತಿಳಿದಿರ್ತಾರೋ ಅಂಥವರಿಗೆ ಮಾತ್ರ ಈ ಭೇದಗಳು, ಈ ವಸ್ತು ಮತ್ತು ನೆರಳು ಕಾಣ್ತಾ ಇರುತ್ತೆ. ಮೂಲತಃ ಸತ್ಯವನ್ನು ಆದರೆ ಸತ್ಯ ತತ್ವವನ್ನು ಮಾತ್ರ ಅರಿತವನಿಗೆ ವಸ್ತುವೂ ಇಲ್ಲ, ನೆರಳೂ ಇಲ್ಲ. ಯಾರು ಆತ್ಮವನ್ನು ಆತ್ಮವಾಗಿ ನೇರವಾಗಿ ಅನುಭವಿಸಿರ್ತಾರೋ ಅಂಥವರಿಗೆ ಗೊತ್ತು
ಆ ಆತ್ಮನಲ್ಲಿ ಭೇದವೇ ಇಲ್ಲ, ಅಲ್ಲಿ ಏನು ಅದರಿಂದ ಭಿನ್ನವಾಗಿ ಇನ್ನೇನು ಹುಟ್ಟಲೂ ಇಲ್ಲ, ಇಲ್ಲವೂ ಇಲ್ಲ. ಆದ್ದರಿಂದ ಅವ್ರಿಗಷ್ಟೇ ಗೊತ್ತು ಅಲ್ಲಿ ವಸ್ತುವೂ ಇಲ್ಲ, ನೆರಳು ಇಲ್ಲ. ವಸ್ತು, ನೆರಳು ಇದೆಲ್ಲ ಒಂದು ಜೀವ ಭಾವಕ್ಕೆ, ಒಂದು ಭಾವನೆಗೆ ಒಳಪಟ್ಟಂತಹ ಒಂದು ಭ್ರಾಂತಿ ಅನ್ನುವುದನ್ನ ಇಲ್ಲಿ ಭಗವಾನರು ಹೇಳ್ತಾರೆ. ನಮ್ಮ ತಾಯಿ ಯಾವಾಗಲೂ ಶುಕ್ರವಾರದ ಶ್ಲೋಕವನ್ನ ಓದ್ತಾ ಹೇಳೋರು, ಕಪ್ಪೆ ಚಿಪ್ಪನು ಬೆಳ್ಳಿ ಎಂದು ತಿಳಿಯುವುದೇ ಕಪ್ಪು, ಕತ್ತಲೆಯ ಬೆಳಕೆಂಬ ಭ್ರಾಂತಿ ಕಪ್ಪು, ಕಪ್ಪುದೊಂದೇ ಜಗದಿ ನಾಟ್ಯವಾಡುತ್ತ ನರನ ಕೋತಿ ಎಂದದಿ ಕುಣಿಸುತ್ತಿಹುದು ಅಂತ ಅವರು ಯಾವಾಗ್ಲೂ ಹೇಳೋರು. ಆ ಶ್ಲೋಕ ಹೇಳಬೇಕಾರೆಲ್ಲ ನಾನು ತುಂಬಾ ಡೀಪಾಗಿ ಅದು ನನಗೆ ಇಂಪ್ಯಾಕ್ಟ್ ಮಾಡ್ತಾ ಇತ್ತು. ಅಂದ್ರೆ ಈ ಅನಾತ್ಮ ವಸ್ತುವನ್ನೇ ಆತ್ಮವಸ್ತು ಅಂತ ತಿಳ್ಕೋದ್ರಿಂದ ಕಪ್ಪುದೊಂದೇ ಜಗದಿ ನಾಟ್ಯವಾಡುತ್ತಿಹುದು ಅನ್ನುವಂತೆ ಅನಾತ್ಮ ವಸ್ತುವನ್ನೇ ಆತ್ಮವಸ್ತು ಅಂತ ತಿಳ್ಕೊಂಡ್ಬಿಟ್ಟಾಗ ಆ ಅನಾತ್ಮ ವಸ್ತುಗೆ ನಾವು ಎಲ್ಲಿಲ್ಲದ ಶಕ್ತಿಯನ್ನು ತುಂಬಿಡ್ತೀವಿ, ಅದೇ ಸತ್ಯ ಅಂತ ಪರಿಗಣಿಸ್ಬಿಡ್ತೀವಿ. ಹೇಗೆ ಈ ದೇಹವೇ ಸತ್ಯ ಅಂತ ಪರಿಗಣಿಸ್ಬಿಡ್ತೇವೋ, ಅದರಿಂದ ಒಳಪಟ್ಟ ದೇಹ ಏನೇನ್ ಮಾಡ್ತಾ ಇದೆ, ಬೆಳಗ್ಗೆಯಿಂದ ವಿಪರೀತವಾದ ಆಲೋಚನೆಗಳನ್ನು ಮಾಡ್ತಾ ಇದೆ, ಈ ಊಟವನ್ನು ಮಾಡ್ತಾ ಇದೆ, ಇದನ್ನು ಕೆಲಸಗಳನ್ನು ಮಾಡ್ತಾ ಇದೆ, ವಿಚಾರಗಳನ್ನು ಮಾಡ್ತಾ ಇದೆ, ಅದರನ್ನೆಲ್ಲ ಅದೆಲ್ಲ ಶಕ್ತಿ ಅದೇ ಆತ್ಮಶಕ್ತಿ ಅಂತ ನಾವು ಆತ್ಮಶಕ್ತಿ ಅಂತ ತೋರ್ತಾ ಇದೆ, ಅದೇ ಸತ್ಯ ಅಂತ ತೋರ್ತಾ ಇದೆ ಅಂತ ನಾವು ಅದಕ್ಕೆ ಕೊಟ್ಬಿಟ್ರೆ ಅದೇ ನಮ್ಮ ಜೀವನವನ್ನ ಕುಣಿಸ್ತಾ ಇರುತ್ತೆ, ಅದೇ ನಮ್ಮನ್ನ ನಿತ್ಯವೂ ಏರಿಳಿತಗಳಿಗೆ ಒಳಪಡಿಸ್ತಾ ಇರುತ್ತೆ. ಆದ್ದರಿಂದ ಇಲ್ಲಿ ಭಗವಾನರು ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ, ಆ ನೆರಳನ್ನೇ ನಾವು ಸತ್ಯ ಅಂತ ನೋಡ್ತಾ ಇದ್ದೇವೆ. ಅದೊಂದೇ ಅಲ್ಲ, ಆ ನೆರಳಿನಿಂದ ಉತ್ಪಾದನೆಯಾದ ಇನ್ನೆಲ್ಲ ನೆರಳುಗಳನ್ನು ಸಹ ಸತ್ಯ ಅಂತ ನೋಡ್ತಾ ಇದ್ದೆ. ಇದರಿಂದನೇ ಈ ವಸ್ತು, ನೆರಳು ಅನ್ನುವ ಭ್ರಾಂತಿಗಳೆಲ್ಲ ಬಂದಿದೆ. ಆದರೆ ಈ ವಸ್ತು, ಈ ನೆರಳು, ಈ ವಸ್ತು ಎಲ್ಲ ಕಾಣ್ತಾ ಇರೋದು ಯಾವ್ದ್ರ ಬೆಳಕಲ್ಲಿ ಅನ್ನುವ ವಿಚಾರವನ್ನು ಮಾಡಿದಾಗ ಎಲ್ಲವೂ ಆ ಸೂರ್ಯನ ಬೆಳಕಿನಲ್ಲಿ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಆದರೆ ನಮ್ಮಲ್ಲಿ ಸೂರ್ಯನೇ ಆಗ್ಬೋದು, ವಸ್ತುಗಳೇ ಆಗ್ಬೋದು, ನೆರಳೇ ಆಗ್ಬೋದು, ಯಾವ ಬೆಳಕಲ್ಲಿ ಗೊತ್ತಾಗುತ್ತೆ ಅಂತಂದ್ರೆ ಆತ್ಮನ ಬೆಳಕಲ್ಲಿ ಗೊತ್ತಾಗುತ್ತೆ. ಆಗಷ್ಟೇ ಅದು ಸತ್ಯ ಅನ್ನೋದು ನಮ್ಗೆ ಅರಿವಾಗುತ್ತೆ. ಆವಾಗ ಆ ಮೂಲವಾದ ಆತ್ಮವಸ್ತುವಿನಲ್ಲಿ ಯಾವುದೇ ರೀತಿಯಾದ ಭೇದಗಳಿಲ್ಲ. ಅಲ್ಲಿ ಕೇವಲ ಅರಿವು, ಕೇವಲ ಇರುವಿಕೆ ಅಷ್ಟೇ ಬೆಳಗ್ತಾ ಇದೆ. ಅಲ್ಲಿ ಏರಿಳಿತಗಳು ಒಂದು ಚೂರೂ ಇಲ್ಲ. ಅದನ್ನ ಬಿಟ್ಟು ನಾವು ಭ್ರಾಂತಿಗೆ ಒಳಪಟ್ಟಾಗ ಮಾತ್ರ, ಕಪ್ಪೆ ಚಿಪ್ಪನ್ನು ಬೆಳ್ಳಿಯಂತೆ ತಿಳಿದಾಗ ಮಾತ್ರ ನಮ್ಮನ್ನ ನಾವು ಮೋಸ ಮಾಡ್ಕೊತೇವೆ. ಅಲ್ಲಿ ಭೇದಗಳನ್ನ ಸತ್ಯ ಅಂತ ನೋಡ್ತಾ ಇರ್ತೇವೆ. ಭೇದವೇ ಇಲ್ಲದಂಥದ್ರಲ್ಲಿ ಭೇದವನ್ನ ಕಾಣ್ತಾ ಇರ್ತೇವೆ. ನಾವು ಯಾವುದೇ ದೇಹವನ್ನು ನೋಡಲಿ, ಯಾವುದೇ ಮನಸ್ಸನ್ನು ನೋಡಲಿ, ಯಾವುದರ ಅರಿವಿನಲ್ಲಿ ನೋಡ್ತೇವೆ, ಅದೆಲ್ಲ ಯಾವುದರ ಇರುವಿಕೆಯಿಂದ ಇದೆ ಅಂತ ಕಾಣ್ತಾ ಇದೆ. ಅದನ್ನ ನೋಡದೆ ನಾವು ದೇಹವನ್ನೇ ನಿಜ, ಆ ಮನಸ್ಸಿನ ಆಲೋಚನೆಗಳೇ ನಿಜ ಅಂತ ಪರಿಗಣಿಸೋದ್ರಿಂದ ನಾವು ನಾವು ನೋಡ್ತಾ ಇರೋದೇ ನೆರಳು. ಆ ನೆರಳಿನ ಭ್ರಾಂತಿಗಳಿಂದನೇ ಅದನ್ನೇ ಸತ್ಯ ಅಂತ ನೋಡ್ತಾ ಇದ್ದೇವೆ. ಆದರೆ ನಿಜವಾದ ಸತ್ಯವನ್ನ ನೋಡಿದಾಗ ಅಲ್ಲಿ ಯಾವ ಏರಿಳಿತವೂ ಇಲ್ಲ. ಯಾವಾಗಲೂ ಇರುವುದು ಇರುವಿಕೆ, ಯಾವಾಗಲೂ ಇರುವುದು ಅರಿವು. ಅದೊಂದೇ ನಮಗೆ ನಿಜವಾಗಲೂ ಆಗುತ್ತಾ ಇರುವಂತಹ ಅನುಭವ. ಇನ್ನೆಲ್ಲವೂ ನಾವು ಆ ಇರುವಿಕೆ ಮತ್ತೆ ಆ ಅರಿವನ್ನು ಬಿಟ್ಟು ಆ ವಸ್ತುವಿಗೆ ಗಮನವನ್ನು ಕೊಟ್ಟಾಗ ಇದೆ ಅನ್ನುವಂತೆ ಆ ವಸ್ತುಗಳು ಇದೆ ಮತ್ತೆ ಭಿನ್ನ ಭಿನ್ನವಾದ ಅಭಿಪ್ರಾಯಗಳಿದೆ ಅಂತ ನಮಗೆ ಒಂದು ಭಾವನೆ ಬರುತ್ತೆ. ಆ ಭಾವನೆ ಸತ್ಯವಲ್ಲ. ಯಾರು ಸತ್ಯವನ್ನು ನೋಡ್ತಿರ್ತಾರೋ ಅಂಥವರಿಗೆ ಆ ಭಾವನೆಗಳು ಬರುವುದೂ ಇಲ್ಲ, ಹೋಗುವುದೂ ಇಲ್ಲ ಅನ್ನುವುದರ ಮೂಲಕ ಭಗವಾನರು ಇಲ್ಲಿ ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಈ ಮನನವನ್ನ ರಮಣರ
ಚರಣಾರವಿಂದಗಳಿಗೆ ಅರ್ಪಿಸಿ ನಾನು ಈ ಮಾತನ್ನು ಮುಗಿಸ್ತೇನೆ. ಓಂ ನಮೋ ಭಗವತೆ ಶ್ರೀರಮಣಾಯ. ನಮೋ ರಮಣ. ಈಗ ಅಕ್ಷರ ವರ್ಣಮಾಲೆಯ ಕೆಲವು ಸಾಲುಗಳನ್ನು ರೇವತಿ ಶಂಕರ್ ಹಾಗೂ ಸಪ್ನಾ ಗಣೇಶ್ ಅವರು ಹಾಡಲಿದ್ದಾರೆ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಅಸ್ತಿತ್ವದ ಆನಂದದಿ ನೀ ವಿರಮಿಸೆ ಭೃತ್ಯನ ಕೇಳ್ವರೆ ಅರುಣಾಚಲ. ಸೆಳೆದು ನನ್ನನಿ ಹೊಳೆಸಿದೆ ಮಹಿಮೆಯ ಉಳಿಸಿದೆ ಹಾಗೆಯೇ ಅರುಣಾಚಲ. ಶುನಕಗು ಕಡೆಯೋ ಯಾವ ಬಲದಿನ ಸನಿಹಕ್ಕೆ ಬರಲೋ ಅರುಣಾಚಲ. ಕುರುಡು ಆಸೆಯಲಿ ಬಂದೆ ತಿಳಿವ ಕೊಡು ನಡೆಸು ಅರಿವಿನಲಿ ಅರುಣಾಚಲ. ಬಿರಿಯದ ಮೊಕ್ಕಿದು ಎನದಿರು ಅರಿಯದ ಮಧುಪದಂತೆ ನೀ ಅರುಣಾಚಲ. ತತ್ವಮಸಿ ತತ್ವವ ತಿಳಿಯದೆ ನೀ ಶಿವನಾದುದ ನುಡಿ ಅರುಣಾಚಲ. ಆತ್ಮವೇ ಸತ್ಯವು ಎನ್ನುವುದ ತೋರುವ ಗುರಿ ನಿನ್ನದಲ್ಲವೇ ಅರುಣಾಚಲ. ನಿನ್ನೊಳಗನೆ ನೀ ನೋಡಿಕೋ ಆತ್ಮವ ಕಾಣುವೆ ಎಂದೇ ಅರುಣಾಚಲ. ಅನಂತಾತ್ಮದಿ ನಿನ್ನ ನರಸಿ ಕೊನೆಗೆನ್ನನೆ ಪಡೆದೆನು ಅರುಣಾಚಲ. ತಾಳದಿರಲು ಆತ್ಮದ ಸುವಿಚಾರವ ಬಾಳಿಗೇನು ಬೆಲೆ ಅರುಣಾಚಲ. ಮುಕ್ತರು ಶುದ್ಧರು ನೆರೆವ ನಿನ್ನ ನಿಜ ಸತ್ಯದಿ ಕರಗುವ ಅರುಣಾಚಲ. ಬಂದೆ ನೀನೆ ಸರ್ವಸ್ವವೆಂದೆ ನೀ ಕೊಂದೆ ನನ್ನನು ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ 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 ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ. ನಮೋ ರಮಣ. ನಮೋ ರಮಣ. ಇಂದಿನ ಸತ್ಸಂಗವನ್ನು ಅಷ್ಟೋತ್ತರ ಪೂಜೆಯ ಮೂಲಕ ಸಮಾಪ್ತಿಗೊಳಿಸೋಣ. ಅಷ್ಟೋತ್ತರದ ಪೂಜೆಯನ್ನು ನಂದಕುಮಾರ್ಜಿಯವರು ತಮ್ಮ ಮನೆಯಲ್ಲಿ ಪಲಾಕೊತ್ತು ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ನ ದಕ್ಷಿಣ ಭಾಗದಲ್ಲಿ ಮಾಡಲಿದ್ದಾರೆ. ಅಷ್ಟೋತ್ತರದ ಪಠಣವನ್ನು ಉಮಾಶ್ವತ್ ಅವರು ಹಾಗೂ ವೈಭವ್ ಜಿ ಹಾಗೂ ಪ್ರಾರ್ಥನಾ ಅವರು ಮಾಡಲಿದ್ದಾರೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಭಾರದ್ವಾಜ ವಿಶ್ವನಾಥ ವಿರಚಿತಂ ಶ್ರೀರಮಣ ಅಷ್ಟೋತ್ರ ಶತನಾಮಾವಳಿಃ ಅಪಾರ ಸಚ್ಚಿತ್ ಸುಖವಾರಿರಾಶ್ರೇ ಯಶೋಮಿ ಮಾತ್ರಂ ಭುವನಂ ಸಮಸ್ತಂ ಗುಹಾಹಿತಂ ತಂ ರಮಣಂ ಗಭೀರಂ ಚಿಂತಾವಿಹೀನಂ ಹೃದಿ ಚಿಂತಯಾಮಿ. ಓಂ ಮಹಾಸೇನ ಮಹೋಷೇನ ಜಾತಾಯ ನಮಃ. ಓಂ ಶ್ರೀರಮಣಾಯ ನಮಃ. ಓಂ ಗುರವೇ ನಮಃ. ಓಂ ಅಖಂಡ ಸಂವಿದಾಕಾರಾಯ ನಮಃ. ಓಂ ಮಹೋಜಸೇ ನಮಃ. ಓಂ ಕಾರಣೋದ್ಭವಾಯ ನಮಃ. ಓಂ ಜಗದಿತ್ತವತಾರಾಯ ನಮಃ. ಓಂ ಶ್ರೀ ಭೂಮಿನಾಥಸ್ಥಲೋಸ್ಥಿತಾಯ ನಮಃ. ಓಂ ಪರಾಶರ ಕುಲೋತ್ತಂಸಾಯ ನಮಃ. ಓಂ ಸುಂದರಾರ್ಯ ತಪಃಫಲಾಯ ನಮಃ. ಓಂ ಕಮನೀಯ ಸುಚಾರಿತ್ರಾಯ ನಮಃ. ಓಂ ಸಹಾಯಾಂಬಾ ಸಹಾಯವತೆ ನಮಃ. ಓಂ ಶೋಣಾಚಲ ಮಹೋನೀನ ಮಾನಸಾಯ
नमः ॐ स्वर्णहस्तकाय नमः ॐ श्रीमद्वादशान्तमहास्थले लब्धविद्योदयाय नमः ॐ महाशक्तिनिपातेन प्रबुद्धाय नमः ॐ परमार्थविदे नमः ॐ तीव्राय नमः ॐ पितृपदान्वेषिणे नमः ॐ इन्दुमौलिना पितृमते नमः ॐ पितुरादेशतः श्रोणशैलं प्राप्ताय नमः ॐ तपोमयाय नमः ॐ उदासीनाय नमः ॐ महायोगिने नमः ॐ महोत्साहाय नमः ॐ कुशाग्रदीये नमः ॐ शान्तसङ्कल्पसम्भ्रमाय नमः ॐ सुसन्दृशे नमः ॐ सवित्रे नमः ॐ स्थिराय नमः ॐ तपक्षपितसर्वाङ्गाय नमः ॐ पुल्लाम्बुजविलोचनाय नमः ॐ चन्द्रिकासितहास श्रीमण्डिताननमण्डलाय नमः ॐ चूतवाट्यां समासीनाय नमः ॐ चूडिताखिलविभ्रमाय नमः ॐ वेदवेदान्ततत्त्वज्ञाय नमः ॐ चिन्मुद्रिणे नमः ॐ त्रिगुणातिगाय नमः ॐ विरूपाक्षगुहावासाय नमः ॐ विराजितचलाकृतये नमः ॐ उद्दीप्तनयनाय नमः ॐ पूर्णाय नमः ॐ रचिताचलताण्डवाय नमः ॐ गम्भीराय नमः ॐ परमाचार्याय नमः ॐ सुप्रसन्नाय नमः ॐ अभयप्रदाय नमः ॐ दक्षिणास्य निभाय नमः ॐ धीराय नमः ॐ दक्षिणाभिमुखाय नमः ॐ स्वराजे नमः ॐ महर्षये नमः ॐ भगवते नमः ॐ ईड्याय नमः ॐ भूमविद्याविशारदाय नमः ॐ विमलाय नमः ॐ दीर्घदर्शिने नमः ॐ आप्ताय नमः ॐ ऋजुमार्गप्रदर्शकाय नमः ॐ समदृशे नमः ॐ सत्यदृशे नमः ॐ सत्याय नमः ॐ प्रशान्ताय नमः ॐ अमितविक्रमाय नमः ॐ सुकुमाराय नमः ॐ सदानन्दाय नमः ॐ मृदुभाषिणे नमः ॐ दयार्णवाय नमः ॐ श्रीषोणाचलरिद्भूतस्कन्दाश्रमनिकेतनाय नमः ॐ सद्दर्शनोपदेष्ट्रे नमः ॐ सद्भक्तवृन्दपरिवृताय नमः ॐ गणेशमुनिभृङ्गेन सेविताङ्घ्रिसरोरुहाय नमः ॐ गीतोपदेशसारादिग्रन्थसञ्चिन्तसंशयाय नमः ॐ वर्णाश्रममतातीताय नमः ॐ रसज्ञाय नमः ॐ सौम्याय नमः ॐ आत्मवते नमः ॐ सर्वावनिमतस्थानाम् आराध्याय नमः ॐ सर्वसद्गुणिने नमः ॐ आत्मारामाय नमः ॐ महाभागाय नमः ॐ मातृमुक्तिविधायकाय नमः ॐ विनताय नमः ॐ विनुताय नमः ॐ विप्राय नमः
ॐ मुनीन्द्राय नमः। ॐ पावकोज्ज्वलाय नमः। ॐ दर्शनादरसंहारिणे नमः। ॐ मौनेन स्वात्मबोधकाय नमः। ॐ ऋक्चान्तिकरसान्निध्याय नमः। ॐ स्मरणाद्बन्धमोचकाय नमः। ॐ अन्तस्तिमिरचण्डांशवे नमः। ॐ संसारार्णवतारकाय नमः। ॐ षोडादृशस्तुतिद्रष्टे नमः। ॐ हार्दविद्याप्रकाशकाय नमः। ॐ अविच्युतनिजप्रज्ञाय नमः। ॐ नैसर्गिकमहातपसे नमः। ॐ कमण्डलुधराय नमः। ॐ शूलकौपीनवसनाय नमः। ॐ गुहाय नमः। ॐ दण्डपाणये नमः। ॐ कृपापूर्णाय नमः। ॐ भवरोगविषग्वराय नमः। ॐ स्कन्दाय नमः। ॐ देवतमाय नमः। ॐ अमर्त्याय नमः। ॐ सेनान्ये नमः। ॐ पुरुषोत्तमाय नमः। ॐ श्रीरमण भगवते नमः। श्रीरमणाष्टोत्तरशतनाम पूजां समर्पयामि। यत्स्थानोररुणाचलस्य पतयोः स्मृत्याजनिं प्राप्यत दिव्यानुग्रहसुप्रवाहविवशस्तादात्म्यभावं गतः वृन्निष्ठस्वलभीरनित्यतपसा लोकान् पुनः सेकरात् तस्मै श्रीरमणाय ते नमिदं योगोत्तरज्योतिषे। ॐ नमो भगवते श्रीरमणाय। नमो 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 रमण सदाशिवप्रभावरण नमो महर्षि नमो महर्षि दर्शनसुखमङ्गलमुखसकलजीवहितसम्मुख ब्रह्मसङ्गिये सदा तुष्ट सदा हृष्ट सदा शिवानन्दपुष्ट परममहर्षि ब्रह्मनिष्ठ समदर्शी नमो 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 रमण सदाशिवप्रभावरण नमो महर्षि नमो महर्षि ನಮ್ಮ ಮನವದೊಂದು ಕಾಡು ನೀನರಿತಿಹೆ ಅದರ ಜಾಡು ಹಿತವನರಿತು ನೀಡುತ್ತೆಮ್ಮ ಕೊರೆಯ ತಣಿಸಲೈ ಬೇಡಲೆಂದು ಬಂದ ನಾವು ನೋಡಿಯೇ ತಣಿವೆವಯ್ಯ ಮೋಡಿಗಾರನೇ ಹಿತವನುಡಿದು ಪೊರೆ ನಮ್ಮನು ಬ್ರಹ್ಮಸಂಘಿಯೇ ನಮೋ 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 ರಮಣ ಸದಾಶಿವಪ್ರಭಾವರಣ ನಮೋ ಮಹರ್ಷಿ ನಮೋ ಮಹರ್ಷಿ ನಮೋ 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 ರಮಣ ಸದಾಶಿವಪ್ರಭಾವರಣ ನಮೋ ಮಹರ್ಷಿ ನಮೋ ಮಹರ್ಷಿ बोलो भगवान श्री रमण महर्षि की जय जय नमो रमण।